ಸೋಲೆಂಬ ರೋಗಕ್ಕೆ ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮವೇ ದೊಡ್ಡ ಮದ್ದು. ಇದು ಯಾರಲ್ಲಿರುತ್ತದೆಯೋ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಎಂದು ಅಬ್ದುಲ್ ಕಲಾಂ ರವರು ಹೇಳಿದ ಮಾತುಗಳು ನೆನಪಿಗೆ ಬರುತ್ತದೆ. ಮುಂದಿನ ಗೋಷ್ಠಿಯಲ್ಲಿ ಟಿ ಶ್ರೀನಿಧಿ ಸರ್ ಅವರು ಲೇಖಕರು ಮತ್ತು ಅಂಕಣಕಾರರು, ಕನ್ನಡ ಸಾಹಿತ್ಯ ಮತ್ತು ತಂತ್ರಜ್ಞಾನ ಎಂಬ ವಿಷಯದ ಕುರಿತು ಮಾತನಾಡಲಿದ್ದಾರೆ. ಇವರ ಕಿರುಪರಿಚಯವನ್ನು ನಮ್ಮ ಕಾಲೇಜಿನ ವಿದ್ಯಾರ್ಥಿಯಾದ ಶಶಾಂಕ್ ರವರು ಮಾಡಿಕೊಡಲಿದ್ದಾರೆ. ಮುಖ್ಯ ಅತಿಥಿಗಳಾದ ಟಿ.ಜಿ. ಶ್ರೀನಿಧಿ ಸರ್ ಅವರಿಗೆ ಹೃತ್ಪೂರ್ವಕ ಸ್ವಾಗತ. ಟಿ.ಜಿ. ಶ್ರೀನಿಧಿ ಅವರು ಕನ್ನಡದಲ್ಲಿ ಮಾಹಿತಿ ತಂತ್ರಜ್ಞಾನ ಕುರಿತು ಬರೆಯುತ್ತಿರುವ ಲೇಖಕರು ಮತ್ತು ಪತ್ರಿಕಾ ಅಂಕಣಕಾರರು. ವಿಜ್ಞಾನ ತಂತ್ರಜ್ಞಾನ ಸಂವಹನಕ್ಕೆ ಮೀಸಲಾದ eಜ್ಞಾನ.com ಎಂಬ ಜಾಲತಾಣವನ್ನು ನಡೆಸುತ್ತಿದ್ದಾರೆ. ಮೈಸೂರಿನ ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಿಂದ ಬಿಇ ಪದವೀಧರರಾದ ಇವರು ಬಿಟ್ಸ್ ಪಿಲಾನಿಯಿಂದ ಸಾಫ್ಟ್ವೇರ್ ಸಿಸ್ಟಮ್ಸ್ ವಿಷಯದಲ್ಲಿ ಎಂಎಸ್ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಇವರು ಪ್ರಸ್ತುತ ಬೆಂಗಳೂರಿನ ಬಹುರಾಷ್ಟ್ರೀಯ ಸಂಸ್ಥೆಯೊಂದರಲ್ಲಿ ಮ್ಯಾನೇಜರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇವರ ವಿಜ್ಞಾನ ತಂತ್ರಜ್ಞಾನ ವಿಷಯಗಳ ಲೇಖನಗಳು ಹಾಗೂ ಅಂಕಣ ಬರಹಗಳು ಕರ್ನಾಟಕದ ಹಲವಾರು ನಿಯತಕಾಲಿಕೆಗಳಲ್ಲಿ ಪ್ರಕಟವಾಗಿವೆ. ಇವರು ಈವರೆಗೆ 1000ಕ್ಕೂ ಹೆಚ್ಚಿನ ಲೇಖನ ಹಾಗೂ 15 ಪುಸ್ತಕಗಳನ್ನು ಬರೆದಿದ್ದಾರೆ. ಇವರು eಜ್ಞಾನ ಟ್ರಸ್ಟ್ ಸ್ವಯಂ ಸೇವಾ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿಯೂ ಆಗಿದ್ದಾರೆ. ಶ್ರೀನಿಧಿ ಅವರು ಇಂಡಿಯಾ ಇಂಟರ್ನ್ಯಾಷನಲ್ ಸೈನ್ಸ್ ಫೆಸ್ಟಿವಲ್ ಲಕ್ನೋ, ಆಳ್ವಾಸ್ ನುಡಿಸಿರಿ ಮೂಡುಬಿದರೆ, ಫ್ಯೂಯಲ್ ಜಿಐಎಲ್ಟಿ ಕಾನ್ಫರೆನ್ಸ್ ನವದೆಹಲಿ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಗಂಗಾವತಿ ಸೇರಿದಂತೆ ಹಲವು ವೇದಿಕೆಗಳಲ್ಲಿ ವಿಚಾರ ಮಂಡನೆ ಮಾಡಿದ್ದಾರೆ ಮತ್ತು ಅನೇಕ ಕಾರ್ಯಕ್ರಮಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದಾರೆ. ಇವರ ಪುಸ್ತಕಗಳು: ಹಾರುವ ಕನಸು ಕಂಡವರು, ಅಂತರಿಕ್ಷದ ಅದ್ಭುತಗಳು, ಆಫೀಸ್ 2003, ವೆಬ್ ವಿಹಾರ, ಅವಕಾಶ ಅಪಾರ, ತಿನ್ನಲಾಗದ ಬಿಸ್ಕತ್ತು ನುಂಗಲಾಗದ ಟ್ಯಾಬ್ಲೆಟ್ಟು, ಫ್ಲಾಪಿಯಿಂದ ಫೇಸ್ಬುಕ್ ವರೆಗೆ, ಕಂಪ್ಯೂಟರ್ ಪ್ರಪಂಚ, ಕಂಪ್ಯೂಟರ್ ಕನ್ನಡ ಮತ್ತು ಕೆಪಿ ರಾವ್, ಡಿಜಿಟಲ್ ಕ್ಯಾಮೆರಾ ಮೋಡಿ ಕ್ಲಿಕ್ ಮಾಡಿ ನೋಡಿ, ಪ್ರಯೋಗಶೀಲ ಸಸ್ಯ ವಿಜ್ಞಾನಿ ಬಿಜಿಎಲ್ ಸ್ವಾಮಿ, ಕಂಪ್ಯೂಟರ್ಗೆ ಪಾಠ ಹೇಳಿ, ಟೆಕ್ಸ್ಟ್ ಬುಕ್ ಅಲ್ಲ ಇದು ಟೆಕ್ ಬುಕ್, ಕಂಪ್ಯೂಟರ್ ತಂತ್ರಜ್ಞಾನ ಪದವಿವರಣ ಕೋಶ ಹಾಗೂ ನುಡಿಯ ನಾಳೆಗಳು. ಶ್ರೀನಿಧಿಯವರಿಗೆ ಇಂಡಿಯಾ ಬ್ಲಾಗರ್ ಅವಾರ್ಡ್ಸ್ 2017ರಲ್ಲಿ eಜ್ಞಾನ.comಗೆ ಅತ್ಯುತ್ತಮ ಕನ್ನಡ ಬ್ಲಾಗ್ ಗೌರವ ಹಾಗೂ 2011ರಲ್ಲಿ ಪ್ರಕಟವಾದ ತಿನ್ನಲಾಗದ ಬಿಸ್ಕತ್ತು ನುಂಗಲಾಗದ ಟ್ಯಾಬ್ಲೆಟ್ಟು ಎಂಬ ಕೃತಿಗೆ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ಶ್ರೇಷ್ಠ ಲೇಖಕ ಪ್ರಶಸ್ತಿ ಲಭಿಸಿದೆ. ವಿಜಯ ಕರ್ನಾಟಕ ಪ್ರಕಟಿಸಿದ 2018ರ ಯುವ ಹವಾ ಟಾಪ್ 10 ಕನ್ನಡಿಗರು ಪಟ್ಟಿಯಲ್ಲಿ ಸ್ಥಾನ ದೊರೆತಿದೆ. ಸರ್, ಈ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಮಾತಾಡೋದು ಕೇಳಿಸ್ತಾ ಇದೆ ಅಲ್ವಾ? ಹಾ ಸರ್, ಕೇಳಿಸಿದೆ. ಆತ್ಮೀಯ ಸ್ವಾಗತ ಸರ್. ನಮಸ್ತೆ. ಕೇಳ್ತಾ ಇದೆಯಾ ನಾನು ಮಾತಾಡ್ತಿರೋದು? ಹಾ ಸರ್, ಕೇಳಿಸ್ತಿದೆ. ಮರ್ಫಿ ಲಾ ಅಂತ ಒಂದಿದೆ. ಏನಾದ್ರೂ ವರ್ಕ್ ಆಗ್ಬಾರ್ದು ಅಂದ್ರೆ ಅದು ಖಂಡಿತ ವರ್ಕ್ ಆಗಲ್ಲ ಅಂತ. ಆ ರೀತಿಯಾಗಿ ನಾವು ತಂತ್ರಜ್ಞಾನದ ಬಗ್ಗೆ ಮಾತಾಡ್ಬೇಕಾದ್ರೆ ನನ್ನ ಕನೆಕ್ಷನ್ ಕೈ ಕೊಡ್ತು. ಸಾರಿ ಅಬೌಟ್ ದಟ್. ಮತ್ತೆ ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಾ ಅಂತ ದಯವಿಟ್ಟು ಹೇಳ್ಬಿಡಿ. ಕಾಣಿಸ್ತಿದೆ ಸರ್, ಬರ್ತಾ ಇದೆ. ಧನ್ಯವಾದಗಳು. ಮತ್ತೆ ಅಡಚಣೆ ಆಗಿದ್ದಕ್ಕೆ ಕ್ಷಮೆ ಇರಲಿ. ನಾನು ಏನ್ ಹೇಳ್ತಾ ಇದ್ದೆ ಯಾವಾಗ್ಲೇ ಅಂದ್ರೆ, ಸಾಹಿತ್ಯ ಮತ್ತು ತಂತ್ರಜ್ಞಾನ ಅನ್ನೋದು ಎರಡು ಬೇರೆ ಬೇರೆ ಆದಂತ ವಿಷಯಗಳನ್ನ ತಂದು ಜೋಡಿಸಿದ ಹಾಗಿರುತ್ತೆ. ಆದ್ರೆ ಅದು ಹೇಗೆ ನಿಜವಾಗ್ಲೂ ಇವಾಗ ಒಂದು ನಮ್ಮ ಜೊತೆಯಲ್ಲೇ ಬೆಳ್ಕೊಂಡು ಬರ್ತಾ ಇರುವಂತಹ ಒಂದು ಸಂಗತಿ ಆಗಿದೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡೋಣ ಅಂತ ನನ್ನ ಉದ್ದೇಶ. ಇದನ್ನ ಶುರು ಮಾಡೋದಕ್ಕೆ ನಮ್ಮಲ್ಲಿರುವ ಅನೇಕ ನಮ್ಮ ಸಂಸ್ಕೃತಿಯಲ್ಲಿರುವಂತಹ ಅನೇಕ ಒಳಿತುಗಳ ಪೈಕಿ ಒಂದನ್ನ ತೆಗೆದುಕೊಂಡು ಶುರು ಮಾಡೋಣ ಅಂತ. ಇದು ಒಂದು ಪ್ರಸಿದ್ಧವಾದಂತಹ ಹೇಳಿಕೆ. ಉತ್ತಮವಾದ ಆಲೋಚನೆಗಳು ಎಲ್ಲಾ ಕಡೆಯಿಂದನೂ ನಮ್ಮತ್ತ ಬರಲಿ. ಲೆಟ್ ನೋಬಲ್ ಥಾಟ್ಸ್ ಕಮ್ ಟು ಅಸ್ ಫ್ರಮ್ ಎವ್ರಿ ಸೈಡ್ ಅಂತ. ಇದು ಎಷ್ಟು ಚೆನ್ನಾಗಿ ಹೊಂದಿಕೆ ಆಗುತ್ತೆ ಸಾಹಿತ್ಯ ಮತ್ತು ತಂತ್ರಜ್ಞಾನಕ್ಕೆ ಅಂದ್ರೆ, ಅವು ಸಾಹಿತ್ಯ ಮತ್ತು ತಂತ್ರಜ್ಞಾನ ಅನ್ನೋದು ಒಂದಕ್ಕೊಂದಕ್ಕೆ ಸಂಬಂಧವಿಲ್ಲದೆ ಇರುವಂತಹ ವಿಷಯಗಳು ಅನ್ಸಿದ್ರು ಎರಡೂ ಕಡೆಯಿಂದ, ಸಾಹಿತ್ಯದಿಂದ ತಂತ್ರಜ್ಞಾನಕ್ಕೆ ಮತ್ತು ತಂತ್ರಜ್ಞಾನದಿಂದ ಸಾಹಿತ್ಯಕ್ಕೆ ಯಾವ ರೀತಿಯಾದ ಅನುಕೂಲ ಆಗಬಹುದು, ಅದು ಪರಸ್ಪರ ಬೆಳೆಯೋದಕ್ಕೆ ಹೇಗೆ ಸಹಾಯ ಆಗ್ಬಹುದು ಅನ್ನೋದು ನಮ್ಮನ್ನ ಚಿಂತನೆಗೆ ಹಚ್ಚುವಂತ ಒಂದು ವಿಷಯ ಆಗ್ಬೇಕು. ಎರಡು
ಉದಾಹರಣೆಗಳನ್ನ ನೋಡ್ತಾ ಬರೋಣ. ಸಾಹಿತ್ಯಕ್ಕೂ ತಂತ್ರಜ್ಞಾನಕ್ಕೂ ಸಂಬಂಧ ಅನ್ನೋದಕ್ಕೆ ಒಂದು 2-3 ಚಿತ್ರನ ನಾನು ಈ ಸ್ಕ್ರೀನ್ ನಲ್ಲಿ ತೋರಿಸ್ತಾ ಇದ್ದೀನಿ. ಬರವಣಿಗೆಯ ಬಗ್ಗೆ ನಾವು ಬಹಳ ಹಿಂದಿನ ಕಾಲದಲ್ಲಿ ಬರವಣಿಗೆ ಅನ್ನೋದು ಒಂದು ವಿಶೇಷವಾದಂತ ಒಂದು ಪ್ರತ್ಯೇಕ ಕೆಲಸ ಅನ್ನಿಸ್ಕೊಂಡಿತ್ತು. ಯಾಕೆ ಅಂದ್ರೆ ಅದು ಎಲ್ಲರ ಕೈಗೂ ತಲುಪಿರ್ಲಿಲ್ಲ. ಅದಕ್ಕೆ ಬೇರೆ ಯಾರು ಏನ್ ಕಾರಣ ಹೇಳಿದ್ರು ನಾನು ಹೇಳೋದು ತಾಂತ್ರಿಕ ಕಾರಣ. ಯಾಕೆ ಅಂದ್ರೆ ಮುಂಚೆ ಒಂದು ಲೋಹದ ಫಲಕದ ಮೇಲೆ ಬರೀಬೇಕಾಗಿತ್ತು ಅಥವಾ ಕಲ್ಲಿನ ಮೇಲೆ ಶಾಸನಗಳ ರೂಪದಲ್ಲಿ ಬರೀಬೇಕಾಗಿತ್ತು. ಅದು ಇವತ್ತು ನಾವು ಹೇಳೋ ಹಾಗೆ ಅದು ಮೊಬಿಲಿಟಿನೂ ಇರ್ತಾ ಇರ್ಲಿಲ್ಲ ಮತ್ತು ಅದು ಏನಂತಾರೆ ಎಲ್ರಿಗೂ ಸುಲಭಕ್ಕೆ ಕೈಗೆ ಸಿಗುವಂತದ್ದು ಅಥವಾ ಸುಲಭಕ್ಕೆ ಮಾಡುವಂತ ಕೆಲಸವೂ ಆಗ್ತಿರ್ಲಿಲ್ಲ. ಅಲ್ಲಿಂದ ಮುಂದಕ್ಕೆ ತಾಳೆಗರಿಯ ಕಡೆ ಬರ್ತಿದ್ದ ಹಾಗೇನೆ ಒಂದು ದೊಡ್ಡ ಸಮಸ್ಯೆ, ಅದನ್ನ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಸಾರದ ಸಮಸ್ಯೆ ಕಡಿಮೆ ಆಯಿತು. ಆದ್ರೂ ಅಲ್ಲಿ ಕೈಯಿಂದಲೇ ಬರೀಬೇಕಾಗಿದ್ರಿಂದ ಅದು ಇನ್ನು ಸಾಕಷ್ಟು ನಿಧಾನವಾದಂಥದ್ದೇ ಒಂದು ಪ್ರಕ್ರಿಯೆ ಆಗಿತ್ತು. ಅದಾದ ನಂತರದಲ್ಲಿ ನಾವು ಈಗ ಕೆಲವು ದೇಶಗಳಲ್ಲಿ, ಉದಾಹರಣೆಗೆ ಚೀನಾ ದೇಶದ ಉದಾಹರಣೆಯನ್ನೆಲ್ಲ ತೆಗೆದುಕೊಂಡ್ರೆ, ಅಚ್ಚುಗಳನ್ನ ಮಾಡಿ ಒಂದ್ಸತಿ ಅಚ್ಚು ಮಾಡಿ ಅದನ್ನ ಬೇರೆ ಬಟ್ಟೆ ಮೇಲೋ ಇನ್ನೊಂದರ ಮೇಲೋ ಅದನ್ನ ಒತ್ತಿ ಪ್ರತಿಗಳನ್ನ ತೆಗೆಯುವಂತಹ ಒಂದು ತಂತ್ರಜ್ಞಾನ ಅಂತಾನೆ ಹೇಳ್ಬೋದು. ಒಂದು ವಿಧಾನ ಬಂದಾಗ ಬರಹ ಎಲ್ಲರ ಕೈಗೂ ಸ್ವಲ್ಪ ಹೆಚ್ಚು ಮುಂಚೆನ ತರ 1-2 ಪ್ರತಿಗಳ ಬದಲು 50-100 ಪ್ರತಿಗಳಾಗುವುದು ಸಾಧ್ಯ ಆಯಿತು. ಅದಾದ ಮೇಲೆ ಮುದ್ರಣ ಬಂದಾಗ ಇದು ಬಹಳ ದೊಡ್ಡದಾದ ಒಂದು ಏನಂತಾರೆ ಮುನ್ನಡೆ ಆಯಿತು. ಮುದ್ರಣದ ಸಹಾಯದಿಂದ ಯಾವುದೇ ಜ್ಞಾನ, ಯಾವುದೇ ರೀತಿಯಾದಂತಹ ಮಾಹಿತಿ ಹೆಚ್ಚು ಪ್ರತಿಗಳು ಮುದ್ರಣವಾಗಿ ಎಲ್ಲರ ಕೈಗೂ ಸಿಗುವಂತೆ ಪತ್ರಿಕೆಗಳು ಮತ್ತೊಂದು ಎಲ್ಲ ಶುರು ಆಗೋದಕ್ಕೆ ಸಾಧ್ಯ ಆಯಿತು. ಅಂದಾಗೆ ಈ ಪರದೆ ಮೇಲೆ ಕಾಣ್ತಿರುವಂತಹ ಒಂದು 3ನೆಯ ಚಿತ್ರ ಇಲ್ಲಿರೋದು, ಇದು ಮೈಸೂರಿನ ಬಗ್ಗೆ ಇರುವಂತಹ ಒಂದು ಈ ಕಳೆದ ಶತಮಾನದ ಪ್ರಾರಂಭದಲ್ಲಿ ಮುದ್ರಣವಾದಂತಹ ಒಂದು ಪುಸ್ತಕ. ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಈ ರೀತಿಯಾಗಿ ತಂತ್ರಜ್ಞಾನ ಮತ್ತು ಸಾಹಿತ್ಯ ಅನ್ನೋ ಬಗ್ಗೆ ನಾವು ಈಚೆಗೆ ಹೆಚ್ಚು ಮಾತಾಡ್ತಿದೀವಿ. ಆದ್ರೂ ಇದು ಅನೇಕ ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ನಡೆಸ್ಕೊಂಡು ಬಂದಿರುವಂತದ್ದೇ ಒಂದು ವಿಷಯ ಅಂತ ನಾವು ಅನ್ಕೊಳ್ಬೋದು. ಆದ್ರೆ ಇದಕ್ಕೆ ಒಂದು ಪ್ರತಿರೋಧ ಇಲ್ದಲೇ ಏನು ಸುಮ್ಮನೆ ಬಹಳ ಸರಾಗವಾಗಿ ಒಂಥರ ಈ ನ್ಯಾಚುರಲ್ ಪ್ರೋಗ್ರೆಷನ್ ರೀತಿನಲ್ಲಿ ಏನು ಬಂದಿಲ್ಲ. ಅದಕ್ಕೆ 1-2 ಉದಾಹರಣೆಗಳನ್ನ ನೋಡ್ಬೋದು. ಈ ಎಡಗಡೆಯ ಉದಾಹರಣೆ ಕಂಪ್ಯೂಟರ್ ಸೈನ್ಸ್ ನಲ್ಲಿ ಬಹಳ ಪ್ರಮುಖವಾದ ಸ್ಥಾನವನ್ನ ಪಡೆದುಕೊಂಡಿರುವಂತಹ. ಆದ್ರೆ ಆ ಚಿತ್ರಕ್ಕೂ ಕಂಪ್ಯೂಟರ್ ಸೈನ್ಸ್ಗೂ ಏನು ಸಂಬಂಧವೂ ಇಲ್ಲ. ಆ ಚಿತ್ರದಲ್ಲಿ ಇರೋದು ಹಳೆಯ ಕಾಲದ ಫ್ರಾನ್ಸಿನ ಮಗ್ಗಗಳು. ಜಕಾರ್ಡ್ ಲೂಮ್ ಅಂತ ಅದನ್ನ ಕರೀತಾರೆ. ಜಕಾರ್ಡ್ ಲೂಮ್ ಏನ್ ಮಾಡ್ತು ಅಂದ್ರೆ, ಅದು ಬಂದ ಕಾಲದಲ್ಲಿ, ಈಗ ಕೆಲವು 100 ವರ್ಷಗಳ ಹಿಂದೆ ಪರಿಚಯ ಆದ ಕಾಲದಲ್ಲಿ ಅದರಿಂದ ಏನು ದೊಡ್ಡ ಬದಲಾವಣೆ ಆಯಿತು ಅಂದ್ರೆ, ಬಟ್ಟೆಯ ಮೇಲೆ ವಿನ್ಯಾಸಗಳನ್ನ ಪ್ರತ್ಯೇಕವಾಗಿ ಕುಶಲಕರ್ಮಿಗಳೇ ಕೂತ್ಕೊಂಡು ಒಂದೊಂದು ಬಟ್ಟೆಯನ್ನು ಪ್ರತ್ಯೇಕವಾಗಿ ತಯಾರಿಸುವ, ವಿನ್ಯಾಸಗೊಳಿಸುವಂತಹ ಒಂದು ಅವಶ್ಯಕತೆಯನ್ನು ಅದ್ರ ತೊಡೆದು ಹಾಕಿ, ಒಂದು ಅಲ್ಲಿ ಈ ತರ ನೇತು ಬಿದ್ದಿರುವಂತ ಇದು ಕಾಣ್ತಾ ಇದೆಯಲ್ಲ, ಆ ತರದ ಅದ್ರ ವಿನ್ಯಾಸಗಳನ್ನ ಒಂದು ಹಾಳೆಯ ಮೇಲೆ ಅದನ್ನ ರೂಪಿಸಿ ಅದನ್ನ ತಲುಪಿಸುವ ಹಾಗೆ, ಅದನ್ನ ಬಟ್ಟೆಯ ಮೇಲೆ ಅದು ರೂಪಿಸುವ ಹಾಗೆ ಅದನ್ನ ತಲುಪಿಸುವ ರೀತಿನಲ್ಲಿ ಅದು ಮಾಡಿಕೊಂಡು. ಇದರಿಂದ ಅನುಕೂಲ ಏನಾಯ್ತು? ಬಟ್ಟೆಯ ತಯಾರಿ ಬಹಳ ಬೇಗ ಆಗುವಂಗಾಯ್ತು. ಅದರಿಂದ ಹೆಚ್ಚಿನ ಉತ್ಪಾದನೆ ಸಾಧ್ಯ ಆಯಿತು. ನಾವು ಆಗ್ಲೇ ಹೇಳ್ದಂಗೆ ಕಲ್ಲಿನ ಮೇಲಿನ ಶಾಸನಕ್ಕೂ ಕಾಗದದ ಮೇಲಿನ ಬರಹಕ್ಕೂ ಇರೋ ವ್ಯತ್ಯಾಸದ ರೀತಿನಲ್ಲಿ ಇಲ್ಲಿ ಅನೇಕ ಅನುಕೂಲಗಳು ಬಂತು. ಆದ್ರೆ ಅವಾಗ ದೊಡ್ಡ ಪ್ರತಿರೋಧ ಕೂಡ ಬಂತು. ಏನು ಅಂದ್ರೆ, ಇದು ಈ ತಂತ್ರಜ್ಞಾನ ಬಂದು ನಮ್ಮ ಮಗ್ಗವನ್ನ ಹಾಳು ಮಾಡ್ತಾ ಇದೆ, ಇದು ನಮ್ಮ ಕೆಲಸಗಳಿಗೆ ತೊಂದರೆ ಮಾಡ್ತಾ ಇದೆ. ಅದು ಒಂದು ದೊಡ್ಡ ಆಂದೋಲನವೇ ಆಗಿ ಅದನ್ನು ಕಂಡು ಹಿಡಿದ ಜಕಾರ್ಡ್ ಅನ್ನುವವನಿಗೆ ಜನ ಹೊಡೆಯೋದಕ್ಕೆ ಹೋಗೋ ತನಕ ಅವಾಗ ದಾಂಧಲೆಗಳೆಲ್ಲ ಆಗಿದ್ವಂತೆ. ಆದ್ರೆ ಇವತ್ತು ನಾವು ಅದನ್ನ ನೆನಪಿಸ್ಕೊಳ್ಳೋದು ಕಂಪ್ಯೂಟರ್ ವಿಜ್ಞಾನಕ್ಕೆ, ಪ್ರೋಗ್ರಾಮಿಂಗ್ ಅನ್ನುವ ಪರಿಕಲ್ಪನೆಗೆ ಬಹಳ ಹಿಂದೆಯೇ ಬುನಾದಿ ಹಾಕಿಕೊಟ್ಟಂತ ಒಂದು ಬೆಳವಣಿಗೆ ಅಂತ ನಾವು ಅದನ್ನ ನೆನೆಸ್ಕೊಳ್ತೀವಿ. ಬಟ್ಟೆಯ ಉತ್ಪಾದನೆ ಅವತ್ತಿನ ವಿಧಾನದಲ್ಲಿ ಅಲ್ದಲೆ ಹೋದ್ರು ಇವತ್ತು ನಡೀತಾನೆ ಇದೆ. ಅಲ್ಲಿ ಆ ಕ್ಷೇತ್ರದಲ್ಲಿ ಇದ್ದ ಕೆಲವೇ ಜನರ ಬದಲು ಇದು ವಿಶೇಷವಾಗಿ ದೊಡ್ಡದಾಗಿ ಬೆಳೆದಿದೆ. ಬಟ್ಟೆಯ ಉತ್ಪಾದನೆಯು ಮುಂದುವರಿಕೆ ಆಗಿದೆ.
ಕಾರ್ಖಾನೆಗಳು ಬಂದಿವೆ. ಒಟ್ಟಿನಲ್ಲಿ ಬದಲಾವಣೆ ಆಗಿದ್ರು ಅದು ಯಾರನ್ನೂ ಒಂದು ಸೀಮಿತ ಅವಧಿಗೆ ಬಿಟ್ಟ ಹಾಗೆ ಬೇರೆಯವರಿಗೆ ಅಷ್ಟಾಗಿ ತೊಂದರೆಯನ್ನು ಕೊಡ್ಲಿಲ್ಲ ಅಂತ ನಮ್ಗೆ ಇವಾಗ ಅನ್ಸುತ್ತೆ. ಆದ್ರೆ ಅವಾಗ ಅಷ್ಟು ತೊಂದರೆ ಆಗಿತ್ತು. ಇನ್ನ ಸ್ವಲ್ಪ ಹೊಸದು ಅಂದ್ರೆ ನಮಗೆ ನೆನಪಿರುವಂತಹ ಒಂದು ಇದನ್ನ ತೆಗೆದುಕೊಂಡ್ರೆ, ಟಿವಿ ಬಂದ ಹೊಸರಲ್ಲಿ ಸೋಮಾರಿ ಪೆಟ್ಟಿಗೆ ಬಂದು ಓದುವ ಹವ್ಯಾಸವೇ ಹಾಳಾಗಿ ಹೋಗುತ್ತೆ. ಅದರಿಂದಾಗಿ ನಮಗೆ ಸಂಪೂರ್ಣವಾಗಿ ಸಾಹಿತ್ಯದ ಬಗ್ಗೆ ಜನರಲ್ಲಿ ಆಸಕ್ತಿ ಹೊರಟೋಗುತ್ತೆ. ಆ ರೀತಿಯಾದಂತಹ ಒಂದು ದೊಡ್ಡದಾದಂತಹ ಅಭಿಪ್ರಾಯ ರೂಪುಗೊಳಿಸುವಂತಹ ಕೆಲಸ ಆಗಿತ್ತು. ಹೌದು, ಟಿವಿ ಮಾಧ್ಯಮ ಬಂದಾಗ ಅದು ಒಟ್ಟಾರೆಯಾಗಿ ಕೊಂಚ ಪ್ರಮಾಣದ ಪ್ರಭಾವ ಬೀರಿದ್ರು ಕೂಡ ಅದು ಸಾಹಿತ್ಯವನ್ನೇ ಬರವಣಿಗೆ ಅಥವಾ ಮುದ್ರಣವನ್ನೇ ಪೂರ್ತಿಯಾಗಿ ತಿಂದು ಹಾಕ್ಬಿಡುವಂತ ಒಂದು ಡ್ರಾಸ್ಟಿಕ್ ಚೇಂಜ್ ಏನೂ ಆಗಿಲ್ಲ. ಇದೇ ರೀತಿಯಾದಂತ ಇನ್ನೊಂದು ನಮಗೆ ಕೇಳೋದಕ್ಕೆ ಸಿಕ್ಕಿದ್ರು ಇಂಟರ್ನೆಟ್ ಮತ್ತು ಮೊಬೈಲ್ ಫೋನ್ ಬಗ್ಗೆ. ಇಂಟರ್ನೆಟ್ ಮತ್ತು ಮೊಬೈಲ್ ಫೋನ್ ನಿಂದಾಗಿ ಬಹಳಷ್ಟು ಜನಕ್ಕೆ ನಾವು ನೋಡ್ತಾ ಇದ್ದೀವಿ, ಇವಾಗ ಬೇಕಾದಷ್ಟು ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಆಗಿವೆ. ಕೆಲವು 100 ಪದಗಳಿಗಿಂತ ಜಾಸ್ತಿ ಓದೋದಕ್ಕೆ ಯಾರಿಗೂ ತಾಳ್ಮೆ ಇರೋದಿಲ್ಲ. ಆದ್ರೂ ಅವು ಕೂಡ ಸಾಹಿತ್ಯದ ಬೆಳವಣಿಗೆಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡ್ತಾನೆ ಇವೆ. ಇದಕ್ಕೆ ಇಂಗ್ಲಿಷ್ ನಲ್ಲಿ ಒಂದು ಪದ ಇದೆ, ಆಗ್ಮೆಂಟ್ ಅಂತ. ಆಗ್ಮೆಂಟ್ ಅಂದ್ರೆ ಮೇಕ್ ಸಮಥಿಂಗ್ ಗ್ರೇಟರ್ ಬೈ ಆಡಿಂಗ್ ಟು ಇಟ್. ಯಾವ್ದಾದ್ರೂ ಒಂದನ್ನ ಸ್ವಲ್ಪ ಹೆಚ್ಚು ಸೇರಿಸಿ ವಿಸ್ತಾರಗೊಳಿಸಿ ಅದನ್ನ ಸ್ವಲ್ಪ ಇನ್ನೂ ಉತ್ತಮಗೊಳಿಸುವುದು ಅಂತ. ಆಗ್ಮೆಂಟೆಡ್ ರಿಯಾಲಿಟಿ ಅಂತ ನೀವು ಕೇಳಿರ್ಬೋದು, AR ಅಂತ. ಅದೇ ರೀತಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಬಗ್ಗೆ ಕೇಳುದಾಗ್ಲೂ ಆಗ್ಮೆಂಟೆಡ್ ಇಂಟೆಲಿಜೆನ್ಸ್ ಅಂತಾನೆ ಹೇಳ್ತಾರೆ. ಯಾಕಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮನುಷ್ಯರನ್ನ ನಿಷ್ಪ್ರಯೋಜಕರಾಗಿ ಮಾಡುತ್ತೋ ಅಥವಾ ಮನುಷ್ಯರ ಬದಲು ಯಂತ್ರಗಳನ್ನ ತರುತ್ತೋ ಅನ್ನೋ ಬದಲು ಅವು ಮನುಷ್ಯರ ಕಾರ್ಯಕ್ಷಮತೆಯನ್ನ ಜಾಸ್ತಿ ಮಾಡುತ್ತೆ ಆ ತಂತ್ರಜ್ಞಾನ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಹಾಗೇನೆ ಸಾಹಿತ್ಯವನ್ನು ತಂತ್ರಜ್ಞಾನ ಅದನ್ನ ಆಗ್ಮೆಂಟ್ ಮಾಡುತ್ತೆ, ಸಾಹಿತ್ಯದ ಪ್ರಭಾವವನ್ನ ತಂತ್ರಜ್ಞಾನ ಹೆಚ್ಚುಗೊಳಿಸುತ್ತೆ ಅನ್ನೋದು ನನ್ನ ನಂಬಿಕೆ. ಅದು ಹೇಗೆ ಅಂತ ನಾನು ಕೆಲವು ಉದಾಹರಣೆಗಳನ್ನ ಈಗ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಜೀವನದಲ್ಲಿ ಮಾಹಿತಿ ತಂತ್ರಜ್ಞಾನ, ಅದು ವಿಶೇಷವಾಗಿ ಮಾಹಿತಿ ತಂತ್ರಜ್ಞಾನ ಎಂತ ಒಂದು ಪಾತ್ರವನ್ನ ವಹಿಸ್ತಾ ಇದೆ ಅನ್ನೋದು ಕಳೆದ 1 ವರ್ಷದಲ್ಲಿ, ಕಳೆದ ಫೆಬ್ರವರಿ ಮಾರ್ಚ್ ನಲ್ಲಿ ಈ ಕೋವಿಡ್ ಸಮಸ್ಯೆ ಭಾರತದಲ್ಲಿ ಜಾಸ್ತಿ ಆದ ಕಾಲದಿಂದ ಇವತ್ತಿನವರೆಗೆ ನೋಡಿದ್ರೆ ನಮಗೆ ಬಹಳ ಇದು ಚೆನ್ನಾಗಿ ಅರ್ಥವಾಗಿದೆ. ಒಂದು ಇದರಲ್ಲಿ ನೋಡಿದ್ರೆ ಸಂವಹನ, ಇದಿಷ್ಟು ತೊಂದರೆಗಳ ನಡುವೆ ಸಂವಹನಕ್ಕೆ ಬಹಳ ಸಹಾಯ ಆಗಿರೋದು ಮಾಹಿತಿ ತಂತ್ರಜ್ಞಾನದಿಂದ. ಮಾಹಿತಿ ಪ್ರಸಾರಕ್ಕೆ ಸಹಾಯ ಆಗಿರೋದು ಮಾಹಿತಿ ತಂತ್ರಜ್ಞಾನದಿಂದ. ಒಳ್ಳೆಯದು ಕೆಟ್ಟದು ಎರಡೂ ರೀತಿನಲ್ಲಿ. ಆದ್ರೆ ಒಳ್ಳೆಯದು ಬೇಕಾದಷ್ಟಾಗಿದೆ. ಇನ್ನು ಕೆಲವು ಯಾವ್ದಾದ್ರು ಈಗ ನಗರಗಳ ಉದಾಹರಣೆ ತೆಗೆದುಕೊಂಡ್ರೆ, ನಮಗೆ ಇವಾಗ ಹೊರಗಡೆ ಓಡಾಡೋದಿಲ್ಲ, ಮನೇಲಿ ಕೂತಿರ್ತೀನಿ ಅಂದ್ರೆ ಇ-ಕಾಮರ್ಸ್ ನಿಂದ ಹಿಡಿದು ಅಥವಾ ಹೊರಗಡೆ ಯಾವ್ದೋ ಒಂದು ಸರ್ಕಾರದ ವತಿಯಿಂದ ಯಾವ್ದೋ SMS ಹೋಗಬೇಕು ಅನ್ನೋ ತರದ ತನಕ ಕೂಡ ತಂತ್ರಜ್ಞಾನದ ಪ್ರಭಾವ ಜಾಸ್ತಿ ಆಗಿದೆ. ಎಲ್ರನ್ನೂ ಮುಟ್ಟಿದ್ಯೋ ಇಲ್ವೋ, ಆದ್ರೆ ಜಾಸ್ತಿ ಆಗಿರೋದಂತೂ ನಿಜ. ಸಾಹಿತ್ಯ ಕುರಿತ ಈ ಕಾರ್ಯಕ್ರಮ ಇವತ್ತೇನ್ ನಡೀತಾ ಇದೆ, ನಿನ್ನೆ 3 ದಿವಸದಿಂದ ಏನ್ ನಡೀತಾ ಇದೆ, ಅದು ಕೂಡ ಮಾಹಿತಿ ತಂತ್ರಜ್ಞಾನ ಸಹಾಯದಿಂದಲೇ ನಡೀತಾ ಇದೆ. ಸಾಮಾನ್ಯ ಸಂದರ್ಭದಲ್ಲಾಗಿದ್ರೆ ಬಹುಶಃ ಸುರನ ಕಾಲೇಜಿನಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವು ಆಯೋಜನೆ ಆಗಿರ್ತಿತ್ತೇನೋ, ಅಲ್ಲಿ ನಾವೆಲ್ಲರೂ ಮುಖಾಮುಖಿ ಭೇಟಿನೂ ಆಗಿರ್ತಿದ್ವಿ. ಆದ್ರೆ ಹಾಗಂತ ಕಾರ್ಯಕ್ರಮವೇ ಇಲ್ಲ, ಈ ತರ ಸಂಪರ್ಕವೇ ಇಲ್ಲ ಅನ್ನೋ ಬದಲಿಗೆ ನಾವು ಈ ತರದ ಕಾರ್ಯಕ್ರಮಗಳನ್ನು ಕೂಡ ಮಾಡೋದು, ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ ಸಾಧ್ಯವಾದಷ್ಟು ಮಟ್ಟಿಗೆ ತೊಂದರೆ ಇಲ್ಲದೆ ಮುಂದುವರಿಸೋದು, ಅದೆಲ್ಲ ಕೂಡ ತಂತ್ರಜ್ಞಾನದ ಸಹಾಯದಿಂದ ಸಾಧ್ಯ ಆಗಿದೆ. ಸುರನ ಕಾಲೇಜ್ ಜಯನಗರದ ಬಗ್ಗೆ ನಾನು ಆಗ್ಲೇ ಹೇಳ್ತಿದ್ದೆ. ಕಳೆದ ವರ್ಷ ಲಾಕ್ಡೌನ್ ಸಂದರ್ಭದಲ್ಲೂ ಕೂಡ ಅಲ್ಲಿನ ಪದವಿ ವಿದ್ಯಾರ್ಥಿಗಳಿಗೆ ಸ್ಟಾರ್ಟ್ಅಪ್ ಗಳ ಬಗ್ಗೆ ಒಂದು ಕನ್ನಡದಲ್ಲಿ ಕಾರ್ಯಕ್ರಮವನ್ನ ನಾವು ಇದೇ ರೀತಿಯಾಗಿ ಆನ್ಲೈನ್ ಇದರ ಮೂಲಕವೇ ನಡೆಸಿಕೊಟ್ವಿ. ಸಾಹಿತ್ಯ ಮತ್ತು ತಂತ್ರಜ್ಞಾನ ಅಂದ ತಕ್ಷಣ ಕೆಲವು ಸುಲಭವಾದ ಸರಳವಾದ ಉದಾಹರಣೆಗಳು ನಮ್ಗೆ ತಕ್ಷಣ ನೆನಪಿಗೆ ಬರುವಷ್ಟು ಮಟ್ಟಿಗೆ ಇದು ಇವತ್ತು ನಮ್ಗೆಲ್ಲ ಪರಿಚಯ ಆಗಿದೆ. ಈಗ ಒಂದು ಸರಳ ಉದಾಹರಣೆ ಅಂದ್ರೆ ವೆಬ್ಸೈಟ್ಗಳು.
ಯಾವುದೇ ಒಂದು ವಿಷಯ, ಈಗ ಉದಾಹರಣೆಗೆ ಈ ಕಾರ್ಯಕ್ರಮದ ಬಗ್ಗೆ ಕೂಡ ಸೂರ್ಯಕೀರ್ತಿ ಅವರು ಕಳಿಸ್ಕೊಟ್ಟಿದ್ರು. ಬಹಳ ಅನೇಕ ವೆಬ್ಸೈಟ್ಗಳಲ್ಲಿ ಅದರ ಬಗ್ಗೆ ಮಾಹಿತಿ ಬಂತು. ಹಾಗೇನೆ ಯಾವ್ದಾದ್ರು ಒಂದು ಸರ್ಕಾರದಿಂದ ಯಾವ್ದಾದ್ರು ಘೋಷಣೆ ಬರುತ್ತೆ, ಲಾಕ್ಡೌನ್ ಕುರಿತು ಘೋಷಣೆ ಬರುತ್ತೆ ಅಂದ್ರೆ ಎಲ್ರು ಯಾವುದೋ ಒಂದು ಸುದ್ದಿ ಪತ್ರಿಕೆಯ ಅಥವಾ ಚಾನೆಲ್ ನ ವೆಬ್ಸೈಟ್ ನ ತೆಗೆದುಕೊಂಡು ಕೂತಿರ್ತೀವಿ. ಅಷ್ಟರ ಮಟ್ಟಿಗೆ ವೆಬ್ಸೈಟ್ಗಳು ನಮಗೆ ಏನು ಹೊಸದು, ಅದೇನು ವಿಶೇಷ ಅಂತ ಅನ್ಸೋದಲ್ಲೇ ಇರುವಷ್ಟು ಮಟ್ಟಿಗೆ ನಮಗೆ ಅವುಗಳ ಬಳಕೆ ಅಭ್ಯಾಸ ಆಗಿದೆ. ಸಾಹಿತ್ಯದ ಬಗ್ಗೆ ಕೂಡ ಸಾಕಷ್ಟು ಒಳ್ಳೆಯ ಪ್ರಯತ್ನಗಳು ನಡೆದಿರುವಂತದ್ದನ್ನ ನಾವು ಈಗಾಗಲೇ ನೋಡ್ಬೋದು. ಇದು ಒಟ್ಟಾರೆಯಾಗಿ ಸಾಹಿತ್ಯದ ಬಗ್ಗೆನೇ ಇರ್ಬೋದು, ಅಥವಾ ಮೇನ್ ಸ್ಟ್ರೀಮ್ ಅಂತ ಏನ್ ಹೇಳ್ತೀವಿ ಅಲ್ಲಿ ಹೆಚ್ಚು ಸ್ಥಾನ ದೊರಕದಂತಹ ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ಕೂಡ ಇರ್ಬೋದು. ಈಗ ಉದಾಹರಣೆಗೆ ಪುಸ್ತಕಗಳ ಬಗ್ಗೆ ಆಸಕ್ತಿ ಕಡಿಮೆ ಆಗ್ತಿದೆ, ಪುಸ್ತಕಗಳ ಬಗ್ಗೆ ಜಾಸ್ತಿ ಓದ್ತಿಲ್ಲ, ಪುಸ್ತಕಗಳನ್ನ ಜನ ಓದ್ತಿಲ್ಲ ಅಂದಾಗ ಪುಸ್ತಕಗಳ ಪ್ರಚಾರ ಮಾಡುವಂತಹ ವೆಬ್ಸೈಟ್ಗಳೇ ನಮ್ಮ ಕನ್ನಡದಲ್ಲಿ ಪ್ರಾರಂಭ ಆದವು. ಹಿಂದೆ ಚುಕ್ಕು ಬುಕ್ಕು ಅಂತ ಒಂದು ವೆಬ್ಸೈಟ್ ಇತ್ತು, ಅಲ್ಲಿ ಸಾಕಷ್ಟು ಪುಸ್ತಕಗಳ ಪರಿಚಯ ಮಾಡುವಂತಹ ಒಳ್ಳೆ ಕೆಲಸ ನಡೀತು. ಈಗ ಬುಕ್ ಬ್ರಹ್ಮ ಜಾಲತಾಣ ಕೂಡ ಅಂತದ್ದೇ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇದೆ. ಹಾಗೆಯೇ ಸಾಹಿತ್ಯದ ಬಗ್ಗೆ ಲೇಖನಗಳನ್ನ, ಅಭಿಪ್ರಾಯಗಳನ್ನ, ಸೃಜನಶೀಲ ಬರಹಗಳನ್ನ ಹಂಚಿಕೊಳ್ಳುವಂತ ಬೇಕಾದಷ್ಟು ತಾಣಗಳು ಈಗಾಗಲೇ ಮೊಬೈಲ್ ಆಪ್ಗಳು ಅಥವಾ ವೆಬ್ಸೈಟ್ಗಳು ನಮ್ಮಲ್ಲಿ ಇವೆ. ಅದೇ ರೀತಿಯಾಗಿ ವಿಶೇಷವಾಗಿ ಒಂದೇ ವಿಷಯಕ್ಕೆ, ಈಗ ನಮ್ಮ ಸಂಸ್ಥೆ ಮತ್ತು ನಾವು ಮಾಡ್ತಿರುವಂತಹ ಕೆಲಸ ವಿಜ್ಞಾನ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಆದ್ರಿಂದ ಆ ಕ್ಷೇತ್ರಗಳಲ್ಲಿ ಕೂಡ ಬೇಕಾದಷ್ಟು ಕೆಲಸಗಳು ನಡೀತಾ ಇರೋದನ್ನ ನಾವು ನೋಡ್ಬೋದು. ಈಗ ನಮ್ಮದೇ ವಿಜ್ಞಾನ ಸ್ವಯಂ ಸೇವಾ ಸಂಸ್ಥೆ ಮೂಲಕ ನಾವು eಜ್ಞಾನ.com ಎಂಬ ಒಂದು ವಿಜ್ಞಾನ ತಂತ್ರಜ್ಞಾನ ವೆಬ್ಸೈಟ್ ಅನ್ನ ನಡೆಸ್ತಾ ಇದ್ದೀವಿ. ಹಾಗೇನೆ ಅನೇಕ ವಿಜ್ಞಾನದ ಪತ್ರಿಕೆಗಳು, ಕನ್ನಡದ ವಿಜ್ಞಾನ ಪತ್ರಿಕೆಗಳು, ಈಗ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ವಿಜ್ಞಾನ ಲೋಕ ಇರ್ಬೋದು, ಕೇಂದ್ರ ಸರ್ಕಾರದ ವಿಜ್ಞಾನ ಪ್ರಸಾರ್ ಸಹಾಯದಿಂದ ನಡೀತಾ ಇರುವಂತಹ ಕುತೂಹಲಿ ಎನ್ನುವ ಆನ್ಲೈನ್ ಪತ್ರಿಕೆ ಇರ್ಬೋದು, ಅಥವಾ ಕನ್ನಡದ ಹೆಸರಾಂತ ವಿಜ್ಞಾನ ಪತ್ರಿಕೆ ಬಾಲವಿಜ್ಞಾನದ ಹಳೆಯ ಸಂಚಿಕೆಗಳು, ಆರಂಭಿಕ ಕಾಲದ ಸಂಚಿಕೆಗಳನ್ನ ಎಲ್ರಿಗೂ ಮುಕ್ತವಾಗಿ ಒದಗಿಸೋದಿರ್ಬೋದು ಅಂತ ಅನೇಕ ಕೆಲಸಗಳು ಕೂಡ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲೂ ಕನ್ನಡದಲ್ಲಿ ಆನ್ಲೈನ್ ಮಾಧ್ಯಮದ ಮೂಲಕ ಆಗ್ತಾ ಇದೆ. ಇನ್ನು ಎರಡು ವಿಶೇಷವಾದಂತಹ ಬೆಳವಣಿಗೆಗಳು ಈಚೆಗೆ ತುಂಬಾ ಚೆನ್ನಾಗಿ ಒಂಥರ ಮೇನ್ ಸ್ಟ್ರೀಮ್ಗೆ ಬಂದಿರುವಂತಹ ಬೆಳವಣಿಗೆಗಳು ಕನ್ನಡದಲ್ಲಿ ಆಗಿರೋದು ಅಂದ್ರೆ ಈ ಪುಸ್ತಕಗಳು, ವಿದ್ಯುನ್ಮಾನ ಇ ಬುಕ್ಸ್ ಮತ್ತು ಆಡಿಯೋ ಪುಸ್ತಕಗಳು. ಇ ಬುಕ್ ಗಳ ಪರಿಕಲ್ಪನೆ ತುಂಬಾ ಹಳೆಯದೇ, ತೀರಾ ಏನು ಇತ್ತೀಚಿನ ವಿಷಯ ಏನಲ್ಲ. ಆದ್ರೆ ಕನ್ನಡದ ಮಟ್ಟಿಗೆ ಬಹಳ ವ್ಯಾಪಕವಾಗಿ ಕಳೆದ ಕೆಲ ವರ್ಷಗಳಿಂದ ಇದು ಬೆಳೆದಿದೆ. ಯಾರೋ ತಮ್ಮ ಸ್ವಂತ ಇಷ್ಟಕ್ಕೆ ಸುಮ್ನೆ ಪ್ರಯತ್ನ ಅಂತ ಮಾಡ್ಕೊಂಡ್ರು ಅಂತ ಅನ್ನೋದಲ್ಲದೇನೆ ಹೆಸರಾಂತ ಲೇಖಕರ ಪುಸ್ತಕಗಳು, ಹೊಸದಾಗಿ ಪ್ರಕಟವಾಗುವಂತ ಪುಸ್ತಕಗಳು, ಹಿಂದೆ ಯಾವಾಗ್ಲೂ ಪ್ರಕಟ ಆಗಿ ಕಾಪಿರೈಟ್ ನಿಂದ ಮುಕ್ತವಾಗಿರುವಂತಹ ಪುಸ್ತಕಗಳು, ಆ ಲೆಕ್ಕದಲ್ಲಿ ಸಾವಿರಾರು ಸಂಖ್ಯೆಯ ಪುಸ್ತಕಗಳು ಇವಾಗ ಹಣ ಕೊಟ್ಟು ಕೊಂಡುಕೊಳ್ಳೋದಿರ್ಬೋದು ಅಥವಾ ಉಚಿತವಾಗಿ ಪಡೆದುಕೊಳ್ಳುವುದಿರ್ಬೋದು, ಸಾವಿರಾರು ಸಂಖ್ಯೆಯಲ್ಲಿ ಕನ್ನಡದಲ್ಲಿ ಸಿಗ್ತಾ ಇವೆ. ಪೂರ್ಣಚಂದ್ರ ತೇಜಸ್ವಿ ಅವರ ಪುಸ್ತಕಗಳು, ಜೋಗಿ ಅವರ ಪುಸ್ತಕಗಳು, ಅಥವಾ ಹಿಂದೆ ಪ್ರಕಟವಾದಂತಹ ಅನೇಕ ಪುಸ್ತಕಗಳು, ನಿರಂಜನರ ಎಲ್ಲಾ ಪುಸ್ತಕಗಳನ್ನು ಕೂಡ ಡಿಜಿಟೈಸ್ ಮಾಡುವಂತ ಕಾರ್ಯಕ್ರಮ ಈಗ ಕೆಲವು ವರ್ಷಗಳ ಹಿಂದೆನೆ ನಡೆದಿತ್ತು. ಆ ರೀತಿಯಲ್ಲಿ ಅನೇಕ ಪುಸ್ತಕಗಳನ್ನ ಡಿಜಿಟೈಸ್ ಮಾಡುವಂತ ಕಾರ್ಯಕ್ರಮವನ್ನ ಸರ್ಕಾರಗಳು, ಸ್ವಯಂ ಸೇವಾ ಸಂಸ್ಥೆಗಳು ಹಾಗೂ ವೈಯಕ್ತಿಕ ಆಸಕ್ತಿ ಇರುವಂತಹ ವ್ಯಕ್ತಿಗಳು ಕೂಡ ಮಾಡ್ತಾ ಬಂದಿದ್ದಾರೆ. ಇದು ಜನ ಯಾವಾಗ್ಲೂ ಮೊಬೈಲ್ ಹಿಡ್ಕೊಂಡು ಕೂತಿರ್ತಾರೆ, ಪುಸ್ತಕ ಓದಲ್ಲ ಅನ್ನುವಂತ ಒಂದು ದೂರನ್ನ ಆ ಮೊಬೈಲ್ನೊಳಗೇನೆ ಪುಸ್ತಕ ತೆಗೆದುಕೊಂಡು ಕೊಡುವಂತಹ ಒಂದು ಪ್ರಯೋಗವಾಗಿ ಬದಲಾಯಿಸಿದ ಒಂದು ಅತ್ಯುತ್ತಮ ಉದಾಹರಣೆ ಅಂತ ನಾನು ನೋಡ್ತೀನಿ. ಇದರಿಂದಾಗಿ ಕೇವಲ ಪುಸ್ತಕ ಆಸಕ್ತಿ ಇಲ್ಲದವರು, ಓದಲೇ ಇದ್ದವರು ಮಾತ್ರವೇ ಅಲ್ಲದೆ ಕರ್ನಾಟಕದಿಂದ ಹೊರಗಡೆ ನಮಗೆ ಬೇಕಾದ ಪುಸ್ತಕಗಳು ಸುಲಭಕ್ಕೆ ಸಿಗೋದಿಲ್ಲ ಅನ್ನುವಂತ ಸ್ಥಿತಿನಲ್ಲಿ ಇದ್ದವರಿಗೂ ಕೂಡ ಇದರಿಂದ ಬಹಳ ಅನುಕೂಲಗಳಾಗಿವೆ. ಮೈಲ್ಯಾಂಗ್ ಬುಕ್ಸ್ ಇರ್ಬೋದು ಅಥವಾ ಗೂಗಲ್ ಬುಕ್ಸ್ ನಲ್ಲಿ, ಗೂಗಲ್ ಪ್ಲೇ ಬುಕ್ಸ್ ನಲ್ಲಿ ಪ್ರಕಟವಾಗುವಂತ ಪುಸ್ತಕಗಳಿರ್ಬೋದು, ಅದೆಲ್ಲ ಇಲ್ಲಿಗೆ ಉದಾಹರಣೆಗಳು. ಇನ್ನು ನಾವು ಇಂಗ್ಲಿಷ್ ನಲ್ಲಿ ಹೇಗೆ ಕಿಂಡಲ್ ಅಥವಾ ಕೋಬೋನ್ ಅಂತ ಡಿವೈಸ್ ಗಳಲ್ಲಿ, ಇ ಬುಕ್ ರೀಡರ್ಗಳಲ್ಲಿ, ಈ ಕಂಪ್ಯೂಟರ್ ಅಥವಾ ಮೊಬೈಲ್ ಪರದೆ ಕಣ್ಣಿಗೆ ಕಿರಿಕಿರಿ ಮಾಡದೇ ಇರುವಂತಹ ಆ ಇ ಬುಕ್ ರೀಡರ್ಗಳಲ್ಲಿ ಕನ್ನಡ ಪುಸ್ತಕಗಳನ್ನ ಓದೋದು ಇನ್ನೂ ಪೂರ್ಣವಾಗಿ, ಅಂದ್ರೆ ಬಹಳ ಸುಲಭವಾಗಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಇಂಗ್ಲಿಷ್ ಎಷ್ಟು ಚೆನ್ನಾಗಿ, ಎಷ್ಟು ಸರಳವಾಗಿ ಕಿಂಡಲ್ ಅಲ್ಲಿ ಓದ್ಬೋದು ಅಷ್ಟು ಸರಳವಾಗಿ ಮಾಡಕ್ಕೆ ಇನ್ನೂ ಸಾಧ್ಯ ಆಗಿಲ್ಲ. ವಸುಧೇಂದ್ರ ಅವರು ಒಂದು ಪ್ರಯೋಗ ಮಾಡಿದ್ರು, ಅದನ್ನು ಕೂಡ 5 ಪೈಸಾ ವರದಕ್ಷಿಣೆ ಪುಸ್ತಕ ಕಿಂಡಲ್ ಅಲ್ಲಿ ಕೆಲ ದಿನಗಳ ಮಟ್ಟಿಗೆ ಲಭ್ಯ ಇತ್ತು. ಆದ್ರೆ ಅಮೆಜಾನ್ ಸಂಸ್ಥೆಯ
ವಿಚಿತ್ರ ನಿಲುವಿನ ಕಾರಣದಿಂದಾಗಿ, ಅದರಲ್ಲಿ ಏನು ತಾಂತ್ರಿಕ ಕಾರಣ ಇಲ್ಲ. ಅಮೆಜಾನ್ ಸಂಸ್ಥೆಗೆ ಯಾವುದೋ ಕಾರಣಕ್ಕೆ ಅದು ಕನ್ನಡ ಪುಸ್ತಕಗಳು ಇನ್ನೂ ಪ್ರಕಟ ಮಾಡ್ತಿಲ್ಲ. ಅದು ಏನ್ ಕಾರಣ ಅವರಿಗೆ ಗೊತ್ತು. ಅದೊಂದೇ ಕಾರಣದಿಂದಾಗಿ ಕಿಂಡಲ್ ಅಲ್ಲಿ ಕನ್ನಡ ಸಿಗ್ತಿಲ್ಲ ಅನ್ನೋದು ಬಿಟ್ರೆ ಬೇರೆ ಅಂತಹ ಅದೇ ರೀತಿಯಾದಂತಹ ಹಲವು ವೇದಿಕೆಗಳಲ್ಲಿ ಈ ಬುಕ್ಸ್ ಇವಾಗ ಬೇಕಾದಷ್ಟು ಸಿಗ್ತಾ ಇದೆ. ಆಡಿಯೋ ಬುಕ್ ಕೂಡ ಇನ್ನೊಂದು ಉತ್ತಮವಾದ ಪ್ರಯೋಗ. ಪುಸ್ತಕ ಓದೋದಿಲ್ಲ ಅನ್ನುವ ಅನೇಕ ವ್ಯಕ್ತಿಗಳಿಗೆ ಇರುವಂತಹ ಒಂದು ದೂರು ಏನು ಅಂದ್ರೆ, ಪುಸ್ತಕ ಓದೋದಕ್ಕೆ ಇಷ್ಟ ಇಲ್ಲ ಅನ್ನೋದಕ್ಕಿಂತ ಆ ಓದುವ ಪ್ರಕ್ರಿಯೆ ಕಿರಿಕಿರಿ ಅಂತ. ಅಷ್ಟೊಂದು ಯಾರು ಓದ್ತಾರೆ? ಯಾವ್ದೋ 300 ಪುಟದ ಪುಸ್ತಕ ಅಂದ್ರೆ ಅದನ್ನ ಯಾರು ಓದ್ತಾರೆ ಅನ್ನೋದು ಬಹುಶಃ ಅನೇಕ ಕಿರಿಕಿರಿ, ಅನೇಕ ದೂರ ಆಗಿರುತ್ತೆ. ಅದನ್ನು ಹೋಗಲಾಡಿಸೋದಕ್ಕೆ ಆಡಿಯೋ ಬುಕ್ಸ್ ಸಾಕಷ್ಟು ಸಹಾಯ ಮಾಡಿದೆ. ಇದು ಕೂಡ ಅನೇಕ ವರ್ಷಗಳ ಹಿಂದೆನೆ ಕನ್ನಡದಲ್ಲಿ ಶುರುವಾಗಿತ್ತು. ಆದ್ರೆ ಕಳೆದ 1-2 ವರ್ಷದಲ್ಲಿ ಒಂದು ಮುಖ್ಯವಾಹಿನಿಗೆ ಬಂದಿದೆ. ಹಿಂದೆನೆ ನನ್ಗೆ ನೆನಪಿರೋ ಹಾಗೆ ಈಗ ಒಂದು 6-7 ವರ್ಷದ ಹಿಂದೆನೆ ಮಾಸ್ತಿಯವರ ಕೆಲವು ಪುಸ್ತಕಗಳು ಎಲ್ಲ ಆನ್ಲೈನ್ ಮಾಧ್ಯಮದಲ್ಲಿ ಕೇಳೋದಕ್ಕೆ ನಮ್ಗೆ ಸಿಗ್ತಾ ಇತ್ತು. ಈಗ ಅದಿನ್ನೂ ಹೆಚ್ಚಾಗಿ ಇನ್ನಷ್ಟು ಸಂಖ್ಯೆಯಲ್ಲಿ ಇನ್ನಷ್ಟು ವೈವಿಧ್ಯಮಯವಾದ ಪುಸ್ತಕಗಳ ಜೊತೆ ನಮ್ಗೆ ಸಿಗೋದಕ್ಕೆ ಶುರುವಾಗಿದೆ. ಇಲ್ಲೂ ಕೂಡ ಕೆಲವು ಪೇಯ್ಡ್ ರೂಪದಲ್ಲಿ ಇದ್ರೆ, ಇನ್ನು ಕೆಲವು ಉಚಿತವಾಗಿ ಸಿಗುವಂತ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇನ್ನ 4ನೇದು ಇಲ್ಲಿ ಹೇಳೋದಕ್ಕೆ ಹೊರಟಿರೋದು ವಿಡಿಯೋಗಳು. ಇದ್ರ ಬಗ್ಗೆ ನಾವಂತೂ ಏನು ಹೇಳೋ ಅಗತ್ಯವೇ ಇಲ್ಲ. ಈವನ್ ಇವತ್ತಿನ ಕಾರ್ಯಕ್ರಮದ ಆಮಂತ್ರಣ ಕೂಡ ವಿಡಿಯೋ ರೂಪದಲ್ಲೇ ಸೂರ್ಯಕೀರ್ತಿ ಅವರಿಂದ ಬಂತು. ಅದು ಒಂಥರ ಇವತ್ತು ವಿಡಿಯೋ ಅನ್ನೋದು ನಮ್ಮ ಸಾಮಾನ್ಯ ಬಳಕೆಯಲ್ಲಿ ಎಷ್ಟು ಹಾಸುಹೊಕ್ಕಾಗಿದೆ ಅನ್ನೋದನ್ನ ಇದು ಸೂಚಿಸುತ್ತೆ. ಯಾವುದೇ ವಿಷಯ ಇರ್ಬೋದು, ಸುದ್ದಿ ಇರ್ಬೋದು, ಅಥವಾ ಅಭಿಪ್ರಾಯ ವ್ಯಕ್ತಪಡಿಸೋದಿರ್ಬೋದು. ಹೇಗೆ ಈಗ ಒಂದು 5-6 ವರ್ಷದ ಹಿಂದೆ ಅಥವಾ 8 ವರ್ಷದ ಹಿಂದೆ ನಾವೆಲ್ಲ ಎಲ್ಲಾ ವಿಷಯಕ್ಕೂ ಗೂಗಲ್ ಮಾಡ್ತಾ ಇದ್ವಿ. ಈಗ ಮನೆಯಲ್ಲಿ ಹಿರಿಯರು ಕಿರಿಯರು ಎಲ್ಲ ಬಹಳ ವಿಷಯಗಳಿಗೆ ಮೊದಲು ಹೋಗಿ ಯೂಟ್ಯೂಬ್ ಅಲ್ಲಿ ಹುಡುಕುವಂತ ಒಂದು ಅಭ್ಯಾಸವೇ ಆಗೋಗಿದೆ. ಅದು ಕೂಡ ಕಳೆದ ವರ್ಷದಲ್ಲಿ ವಿಪರೀತವಾಗಿ ಜಾಸ್ತಿ ಆಗಿದೆ. ಇದಿಷ್ಟು ಸಾಮಾನ್ಯವಾಗಿ ನಮ್ಗೆ ಗೊತ್ತಿರುವಂತ ಒಂದಷ್ಟು ಉಪಯೋಗಗಳಾದ. ಇಲ್ಲಿ ಒಂದ್ ಸಣ್ಣ ಡಿಟೂರ್ ಮಾಡಿ ನಾವು ನಮ್ಮ ಈ ಜ್ಞಾನದಿಂದ ಮಾಡಿರುವಂತ 1-2 ಪ್ರಯೋಗಗಳ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. 2017ನೇ ಇಸ್ವಿನಲ್ಲಿ ನಾವು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಜೊತೆಗೆ ಸೇರ್ಕೊಂಡು ಪದವಿವರಣ ಕೋಶ, ಕಂಪ್ಯೂಟರ್ ತಂತ್ರಜ್ಞಾನ ಪದವಿವರಣ ಕೋಶ ಅನ್ನುವಂತ ಒಂದು 350 ಪುಟಗಳ ಪುಸ್ತಕವನ್ನ ಪ್ರಕಟ ಮಾಡಿದ್ವಿ. ಸಾಮಾನ್ಯವಾಗಿ ಏನಾಗುತ್ತೆ, ಇಷ್ಟು ಒಂದು 350 ಪುಟದ ಪುಸ್ತಕ ಪ್ರಕಟ ಆದ್ರೆ ಅದು ಅಫೋರ್ಡಬಲ್ ಆಗಿರೋದಿಲ್ಲ, ಕೈಗೆಟುಕುವ ಬೆಲೆ ನಿಗದಿಪಡಿಸೋದು ಸಾಧ್ಯ ಆಗಲ್ಲ. ಯಾಕೆಂದ್ರೆ ಅದರ ವಾಣಿಜ್ಯದ ಇದರಲ್ಲಿ ತೆಗೆದುಕೊಂಡ್ರೆ ಅಷ್ಟು ಖರ್ಚು ಮತ್ತು ಅದಕ್ಕೆ ಬೇಕಾಗುವಂತಹ ವೆಚ್ಚಗಳನ್ನೆಲ್ಲ ನೋಡ್ಕೊಂಡ್ರೆ ಅದ್ರ ಬೆಲೆ ದುಬಾರಿ ಆಗನ್ಸುತ್ತೆ. ಅಥವಾ ನಾವು ಮಾಡಿದ ಹಾಗೆ ಸರ್ಕಾರದ ಸಹಾಯ ಪಡೆದುಕೊಂಡು ಸರ್ಕಾರದ ಮೂಲಕ ಅದನ್ನು ಪ್ರಕಟ ಮಾಡ್ತು ಅಂದ್ರೆ ಅದು ಎಲ್ಲರಿಗೂ ಸುಲಭಕ್ಕೆ ಸಿಗೋದಿಲ್ಲ. ಈ ಎರಡನ್ನ ನಾವು ಇಟ್ಕೊಂಡು ಕಡಿಮೆ ಮುದ್ರಣ ಸಿಗುವುದು ಕಡಿಮೆ ಬೆಲೆಗೆ ಸಿಗ್ಬೇಕು. ಆದ್ರೆ ಯಾರಿಗದು ಸಿಗೋದಿಲ್ಲ ಅನ್ಸುತ್ತೋ ಅವ್ರಿಗೂ ಕೂಡ ಅದು ಸಮಸ್ಯೆ ಇಲ್ಲದಂತೆ ಸಿಗೋ ಹಾಗೆ ಆಗ್ಬೇಕು ಅನ್ನುವ ಒಂದು ಉದಾಹರಣೆಯನ್ನ ಅಥವಾ ಒಂದು ಉದ್ದೇಶವನ್ನ ಇಟ್ಕೊಂಡು ನಾವು ಅದನ್ನ ಆ ಯೋಜನೆಯನ್ನ ಕೈಗೆತ್ಕೊಂಡ್ವಿ. ಇಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಈ ಪದ ಅನ್ನುವಂತಹ ಒಂದು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಿ ಕ್ರಿಯೇಟಿವ್ ಕಾಮನ್ಸ್ ಲೈಸೆನ್ಸ್ ಅಂತ ಪರವಾನಗಿಯ ಅಡಿಯಲ್ಲಿ ಆ ಇಡೀ ಪುಸ್ತಕವನ್ನ 350 ಚಿಲ್ಲರೆ ಪದಗಳ ಪರಿಚಯ ಇತ್ತು. ಅಷ್ಟು ಪರಿಚಯವನ್ನ ಆನ್ಲೈನ್ ಮೂಲಕ ಎಲ್ಲರಿಗೂ ಲಭ್ಯ ಆಗುತ್ತೆ. ಸರ್ಚ್ ಮಾಡೋದಕ್ಕೆ ಇಷ್ಟ ಇಲ್ಲ, ಒಟ್ಟಿಗೆ ನೋಡ್ಕೊಳ್ತೀನಿ PDF ಪ್ರತಿಯನ್ನು ಕೂಡ ಒಂದು ಉದಾಹರಣೆ. ಮುಕ್ತವಾಗಿ ಹಂಚುವುದಕ್ಕೆ, ಮಾಹಿತಿಯನ್ನು ಮುಕ್ತವಾಗಿ ವಿತರಣೆ ಮಾಡೋದಕ್ಕೆ ಸಹಾಯ ಮಾಡಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ. epada.in ಅನ್ನುವ ವೆಬ್ಸೈಟ್ಗೆ ಹೋದ್ರೆ ನೀವು ಕೂಡ ಇದನ್ನ ನೋಡಬಹುದು ಮತ್ತು ಅದರ PDF ಪ್ರತಿಯನ್ನ ನಿಮಗೆ ಆಸಕ್ತಿ ಇದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಅದೇ ರೀತಿ ಕಳೆದ ವರ್ಷ 2020ರಲ್ಲಿ ನಾವು ಮಾಡಿದ್ದು ಇನ್ನೊಂದು ಪ್ರಯೋಗ. ಈಗಿನ ನಗರದ ಮಕ್ಕಳಿಗೆ ಪರಿಸರದ ಬಗ್ಗೆ ಕಾಳಜಿ ಅಥವಾ ಪರಿಸರದ ಒಟ್ಟಾರೆ ಪರಿಚಯವೇ ಕಡಿಮೆ ಆಗ್ತಿದೆ ಅನ್ನುವಂತ ಒಂದು ಸನ್ನಿವೇಶದಲ್ಲಿ ನಾವೇನ್ ಮಾಡ್ಬೋದು ಅಂತ ಯೋಚನೆ ಮಾಡಿ ನಗರದ ಮಕ್ಕಳಿಗೆ ಹತ್ತಿರವಾಗುವಂತ ವಿಷಯಗಳನ್ನ ಇಟ್ಕೊಂಡು, ಉದಾಹರಣೆಗೆ ಎಲ್ಲೆಲ್ಲೂ ಕಾಣುವಂತ ಪ್ಲಾಸ್ಟಿಕ್, ಕಸದ ಸಮಸ್ಯೆ,
ಗಾಳಿಯ ಗುಣಮಟ್ಟದ, ನಾವು ಉಸಿರಾಡುವ ಗಾಳಿಯ ಗುಣಮಟ್ಟದ ಸಮಸ್ಯೆ, ಗ್ಯಾಡ್ಜೆಟ್ ಗಳನ್ನ ಪದೇ ಪದೇ ಬಳಸೋದ್ರಿಂದ ಉಂಟಾಗುವಂತಹ ಈ ವೇಸ್ಟಿನ ಸಮಸ್ಯೆ, ಬದಲಾಯಿಸೋದ್ರಿಂದ, ಕ್ಷಮಿಸಿ, ಪದೇ ಪದೇ ಗ್ಯಾಜೆಟ್ ಗಳನ್ನ ಪದೇ ಪದೇ ಬದಲಾಯಿಸೋದ್ರಿಂದ ಉಂಟಾಗುವ ಈ ವೇಸ್ಟಿನ ಸಮಸ್ಯೆ, ಅಥವಾ ನಾವು ಇ ಕಾಮರ್ಸ್ ಆನ್ಲೈನ್ ಶಾಪಿಂಗ್ ದೃಷ್ಟಿಯಿಂದ ನೋಡಿದ್ರೆ ಆಗುವಂತಹ, ಈಗ ಅದರಲ್ಲಿ ವ್ಯಾಪಕವಾಗಿ ಆಗ್ತಾ ಇರುವಂತಹ ಪ್ಯಾಕಿಂಗ್ ಮೆಟೀರಿಯಲ್ಗಳ ವಿಪರೀತ ಅತಿ ಬಳಕೆಯ ಸಮಸ್ಯೆ. ಇಂಥ ಕೆಲವು ಉದಾಹರಣೆಗಳನ್ನು ನಾವು ಒಂದು ಪುಸ್ತಕವನ್ನ ಪ್ರಕಟ ಮಾಡಿದ್ವಿ, ಪುಟ್ಟಾಪುಟ್ಟಿಯ ಪರಿಸರ ಪಾಠಗಳು. ಇದು ಮಲ್ಟಿ ಕಲರ್ ನಲ್ಲಿ ಬಣ್ಣದ ಚಿತ್ರಗಳ ಜೊತೆಗೆ ಮಕ್ಕಳಿಗೆ ಇಷ್ಟ ಆಗುವ ರೀತಿಯಲ್ಲಿ ಪ್ರಕಟ ಮಾಡಿದ್ವಿ. ಇಲ್ಲೂ ಅದೇ ಸಮಸ್ಯೆ ಬರುತ್ತೆ. ನಾವು ಎಷ್ಟೇ ಕಡಿಮೆ ದುಡ್ಡು ಕೊಡ್ತೀವಿ ಅಂದ್ರೂ ಮುದ್ರಿತ ಪ್ರತಿಗಳು ಹೆಚ್ಚು ಅಂದ್ರೆ 1000 ಪ್ರತಿಗಳನ್ನ ನಾವು ಕೊಡ್ತೀವಿ. ಇಲ್ಲ ಅಂದ್ರೆ ಮತ್ತೆ ಇ ಬುಕ್ ರೂಪಕ್ಕೆ ತರಬಹುದು. ಆದ್ರೆ ಚಿಕ್ಕ ಮಕ್ಕಳಿಗೆ ನೇರವಾಗಿ ಇ ಬುಕ್ ಓದಿ ಅಂದ್ರೆ ಅವ್ರಿಗೆ ಏನ್ ಅನ್ಸ್ಬೋದೋ ಏನೋ ಅಂದ್ಕೊಂಡು ನಾವು ವಿಡಿಯೋ ಬುಕ್ ಅನ್ನೋ ಒಂದು ಪರಿಕಲ್ಪನೆ ಮಾಡಿದ್ವಿ. ಒಂದಷ್ಟು ಚಿತ್ರಗಳ ಸ್ಲೈಡ್ ಶೋ ಹಿನ್ನೆಲೆಯಲ್ಲಿ ಆ ಕಥೆಯ ಒಂದು ಕಥೆಯ ಧ್ವನಿ ರೂಪವನ್ನ ಯೂಟ್ಯೂಬ್ ನಲ್ಲಿ ಹಾಕಿ, ಈ ಪುಸ್ತಕದಲ್ಲಿರುವಂತಹ 8 ಅಧ್ಯಾಯಗಳನ್ನ ಯೂಟ್ಯೂಬ್ ಮೂಲಕ ಮಕ್ಕಳಿಗೆ, ಯೂಟ್ಯೂಬ್ ಕಿಡ್ಸ್ ಮೂಲಕ ಮಕ್ಕಳಿಗೆ ದೊರಕುವಂತೆ ಮಾಡಿದ್ವಿ. ಇದು ಕೂಡ ನಮಗೆ ತಂತ್ರಜ್ಞಾನದ ಸಹಾಯ ಇಲ್ಲದೆ ಸುಲಭ ಆಗ್ತಿರ್ಲಿಲ್ಲ. ಈಗ ಹಿಂದಿನ ಕಾಲದಲ್ಲಿ ಇದನ್ನೆಲ್ಲ ಒಂದು ಸಿಡಿನಲ್ಲಿ ಮಾಡಬೇಕು ಅಂದ್ರೆ ಎಷ್ಟು ಖರ್ಚು, ಎಷ್ಟು ಶ್ರಮ ಆಗಿರ್ತಿತ್ತು. ಅದಕ್ಕಿಂತ ಬಹಳ ಕಡಿಮೆ ಶ್ರಮದಲ್ಲಿ ಸ್ವಯಂ ಸೇವಕರ ನೆರವಿನಿಂದ ಬಹಳ ಕಡಿಮೆ ಖರ್ಚಿನಲ್ಲೂ ಕೂಡ ಇದೊಂದು ಕೆಲಸವನ್ನ ಮಾಡಿದ್ವಿ. ಆ ಪುಸ್ತಕ ಕೂಡ ಹಳ್ಳಿಗಳಲ್ಲಿ ಕರ್ನಾಟಕದಾದ್ಯಂತ ಅನೇಕ ಶಾಲೆಗಳಲ್ಲಿ ಇದನ್ನ ತಲುಪಿಸೋ ಕೆಲಸ ಮಾಡಿದ್ವಿ. ಹಾಗೇನೆ ಅದನ್ನ ಯೂಟ್ಯೂಬ್ ನಲ್ಲಿ ಕೂಡ ಪ್ರಕಟ ಮಾಡಿ ಮಕ್ಕಳ ಆಸಕ್ತಿ ಹೇಗಿದೆ ಅಂತ ನಾವು ನೋಡುವ ಯೋಚನೆಯಲ್ಲಿದ್ದೀವಿ. ಇದು ಇಷ್ಟೇನಾ? ಪುಸ್ತಕವನ್ನ ಪ್ರಿಂಟ್ ಮಾಡೋದ್ರ ಜೊತೆಗೆ ಇ ಬುಕ್ ಮಾಡೋದು ಅಥವಾ ವಿಡಿಯೋ ಮಾಡೋದು, ಆಡಿಯೋ ಮಾಡೋದು ಅಷ್ಟೇ ತಂತ್ರಜ್ಞಾನನ ಅಂತ ಖಂಡಿತ ಅಲ್ಲ. ಇಲ್ಲಿ ನಾವು ಕೆಲವು ಸರಳವಾದಂತಹ ಒಂದು ಇದನ್ನ ನಾವು ಇಲ್ಲಿ ನೋಡೋಣ. ನಾವು ದಿನ ನಮಗೆ ಪರಿಚಯ ಇರುವಂತಹ ಕ್ಷೇತ್ರಗಳಲ್ಲೇನೆ ಸಾಹಿತ್ಯ, ಭಾಷೆಗೆ ಸಂಬಂಧಪಟ್ಟಂತಹ ತಂತ್ರಜ್ಞಾನಗಳು ಯಾವ ರೀತಿಯಾಗಿ ನಮಗೆ ಗೊತ್ತಿಲ್ಲದೆಯೋ ಬಳಸ್ತಾ ಇದ್ದೀವಿ. ಮೊದಲನೆಯ ಚಿತ್ರ, ಎಡಭಾಗದಲ್ಲಿರುವ ಮೊದಲನೇ ಚಿತ್ರ, ಇದು ಗೂಗಲ್ ಕೀಬೋರ್ಡ್, ಮೊಬೈಲ್, ಆಂಡ್ರಾಯ್ಡ್ ಮೊಬೈಲ್ ನಲ್ಲಿ ಗೂಗಲ್ ಕೀಲಿಮಣೆದು. ನಾವೇನ್ ನೋಡ್ತೀವಿ ಅಂದ್ರೆ 2 ಅಕ್ಷರ ಟೈಪ್ ಮಾಡ್ತಾ ಇದ್ದಂಗೆ ಮುಂದೆ ಏನಿರಬಹುದು ಅನ್ನೋದನ್ನ ಅದು ಸಜೆಸ್ಟ್ ಮಾಡೋದನ್ನ ನಾವು ನೋಡ್ತೀವಿ. ಇದು ಒಂದು ಮೆಷಿನ್ ಲರ್ನಿಂಗ್ ನ ಒಂದು ಸರಳ ಉದಾಹರಣೆ ಅಂತ ನಾವು ಹೇಳ್ಬೋದು. 2 ಪದಗಳು, 2 ಅಕ್ಷರಗಳು ಬಂದ ತಕ್ಷಣ ಆ ಅಕ್ಷರಗಳ ಜೋಡಣೆಯಲ್ಲಿ ಹೆಚ್ಚು ಬಳಕೆ ಆಗುವಂತಹ ಪದ ಯಾವ್ದು ಇರಬಹುದು ಅಂತ ಊಹೆ ಮಾಡಿ ಅದು ನಮಗೆ ತೋರಿಸುತ್ತೆ. ಇದು ಸರಳವಾಗಿ ಅಂದ್ರೆ ಇದೇನ್ ಮಹಾ ಅಂತ ಅನ್ಸೋಷ್ಟು ಮಟ್ಟಿಗೆ ನಮಗೆ ಪರಿಚಯ ಆಗಿದ್ರು ಇದು ಒಟ್ಟಾರೆಯಾಗಿ ಬರೆಯುವ ಕೆಲಸವನ್ನ ಬೇಗ ಮಾಡೋದಿಕ್ಕೆ, ಈಗ ಉದಾಹರಣೆಗೆ ನೀವು ಯಾರಾದ್ರೂ ಅನುವಾದ ಮಾಡ್ತಿದ್ದೀರಾ ಅನ್ನೋದಾದ್ರೆ ಅಂತ ಕೆಲಸಗಳನ್ನ ಬೇಗ ಕೆಲಸ ಮುಗಿಸೋದಕ್ಕೆ ಸಹಾಯ ಆಗುತ್ತೆ. ಕೆಳಭಾಗದ ಬಲಬದಿಯಲ್ಲಿರುವ ಚಿತ್ರ ಕೂಡ ಅದೇ. ಜಿಮೇಲ್ ನಲ್ಲಿ ಇಂಗ್ಲಿಷ್ ಅಲ್ಲಿ ಇಮೇಲ್ ಟೈಪ್ ಮಾಡೋದಕ್ಕೆ ನೀವು ಶುರು ಮಾಡಿದ್ರೆ ಸಾಮಾನ್ಯವಾದ ಒಂದೊಂದು ಪದಪುಂಜಗಳನ್ನ ನೀವು ಟೈಪ್ ಮಾಡ್ತಾ ಹೋದಾಗೆ ಪ್ಲೀಸ್ ಲೆಟ್ ಮೀ ನೋ ಇಫ್ ಯು ಅಂತ ಟೈಪ್ ಮಾಡ್ತಿದ್ದಂಗೆ ಹ್ಯಾವ್ ಎನಿ ಕ್ವೆಶ್ಚನ್ಸ್ ಅನ್ನೋದನ್ನ ಅದೇ ಸಜೆಸ್ಟ್ ಮಾಡ್ಕೊಡ್ತೀವಿ. ಹಾಗಾಗಿ ನಾವು ಪತ್ರವನ್ನು ಬರೆಯೋದಕ್ಕೆ ಎಷ್ಟು ಸಮಯ ಬೇಕು ಅದನ್ನ ಎಷ್ಟೋ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ. ಹಾಗೆ ಮೇಲ್ಗಡೆ ಬಲಬದಿಯಲ್ಲಿರೋದು ಗೂಗಲ್ ಟ್ರಾನ್ಸ್ಲೇಟ್. ಗೂಗಲ್ ಟ್ರಾನ್ಸ್ಲೇಟ್ ಅಂದ ತಕ್ಷಣ ನಮ್ಗೆಲ್ಲ ಅದೊಂಥರ ಜೋಕ್ ಅನ್ಸೋ ರೀತಿಯಲ್ಲಿ ಒಂದು ಅಭಿಪ್ರಾಯ ಸೃಷ್ಟಿಯಾಗಿದೆ. ಆದ್ರೆ ಇವತ್ತು ಅನುವಾದದ ಉದ್ದಿಮೆ ಏನಿದೆ, ಟ್ರಾನ್ಸ್ಲೇಷನ್ ಇಂಡಸ್ಟ್ರಿಯಲ್ಲಿ ಗೂಗಲ್ ಟ್ರಾನ್ಸ್ಲೇಟ್ಗೆ ಬಹಳ ದೊಡ್ಡ ಒಂದು ಸ್ಥಾನ ಇದೆ. ಸುಮ್ನೆ ಈಗ ನಮ್ಗೆ ವಾಟ್ಸ್ಆಪ್ ಫಾರ್ವರ್ಡ್ಸ್ ಅಲ್ಲಿ ಬರುವಂತ ತಮಾಷೆ ಅನುವಾದಗಳಿಗೆ ಮಾತ್ರ ಅಲ್ಲ, ಇದು ಮೆಷಿನ್ ಟ್ರಾನ್ಸ್ಲೇಷನ್ ಪೋಸ್ಟ್ ಎಡಿಟಿಂಗ್ ಅನ್ನುವ ಒಂದು ಪರಿಕಲ್ಪನೆಗೆ ದಾರಿ ಮಾಡಿಕೊಟ್ಟಿದೆ. ಏನಂದ್ರೆ ಯಾವುದೋ ಒಂದು ಪಠ್ಯವನ್ನ ನಾವು ನಮ್ಮ ಭಾಷೆಗೆ ಅನುವಾದ ಮಾಡಬೇಕು ಅಂದ್ರೆ ಮೊದಲನೇದಾಗಿ ಮೆಷಿನ್ ಟ್ರಾನ್ಸ್ಲೇಟ್ ಮಾಡ್ಬಿಡೋದು, ಗೂಗಲ್ ಟ್ರಾನ್ಸ್ಲೇಟ್ ರೀತಿಯಾದ ಒಂದು ವ್ಯವಸ್ಥೆಯಲ್ಲಿ ಟ್ರಾನ್ಸ್ಲೇಟ್ ಮಾಡೋದು ಮತ್ತು ಅದನ್ನ ಯಾರಾದ್ರೂ ತಿದ್ದುವುದು. ಇದರ ಮೂಲಕ ಕೆಲಸ ಬಹಳ ಬೇಗನೆ ಮುಗಿಯುತ್ತೆ, ಕಡಿಮೆ ಅವಧಿಯಲ್ಲಿ ಹೆಚ್ಚು ಕೆಲಸ ಮುಗಿಸೋದು ಅನುವಾದಕರಿಗೆ ಸಾಧ್ಯ ಆಗುತ್ತೆ ಅನ್ನೋದು ಇದರ ಪರಿಕಲ್ಪನೆ. ಅದಲ್ಲದೆ ಕಲಿಕೆಯಲ್ಲಿ ಕೂಡ ಬೇರೆ ಬೇರೆ ಭಾಷೆಯ ಅಲ್ಲಿರುವಂತಹ ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋದಕ್ಕೆ ಕೂಡ ಇದು ಸಹಾಯ ಆಗುತ್ತೆ. ಇದು ನಮ್ಗೆಲ್ಲ ಗೊತ್ತಿರುವಂತ ಕೆಲವು ಉದಾಹರಣೆ. ಇನ್ನೊಂದು ಉದಾಹರಣೆ, ಮೈಸೂರಿನ ಬಗ್ಗೆ ಒಂದು ಪುಸ್ತಕ ಅಂತ ನಾನು ಅವಾಗ್ಲೇ ಹೇಳಿದೆ. ಅದೇ ಪುಸ್ತಕದ ಇನ್ನೊಂದು ಉದಾಹರಣೆ ಇದು. ಈ ಕೆಂಪು ಗೆರೆಯಲ್ಲಿ ಗುರುತಿಸಿರುವಂತ ಭಾಗ
ಮೇಲಿನ ಚಿತ್ರದಲ್ಲಿ ಇರುವಂತಹ ಪಠ್ಯವನ್ನ ಗುರುತಿಸಿ ಅದು ಎಡಿಟಬಲ್ ಫಾರ್ಮ್ಯಾಟ್ಗೆ ಕಂಪ್ಯೂಟರ್ ನಲ್ಲಿ ತಿದ್ದಬಹುದಾದಂತಹ ರೂಪಕ್ಕೆ ತಂದಿರುವಂತದ್ದು. ಇದು OCR ನಿಂದ ಆಗಿರುವಂತಹ ಕೆಲಸ. ಆದ್ರೆ OCR ಅನ್ನೋದೇನೋ ಬಹಳ ಬೇರೆಯದೇ ಆದ ಪ್ರತ್ಯೇಕ ತಂತ್ರಾಂಶ, ಅದನ್ನ ಏನೋ ವಿಶೇಷವಾಗಿ ಕೊಂಡ್ಕೊಂಡು ಬಳಸಬೇಕು ಅನ್ನೋದಲ್ಲೇನೆ ಇದು ಗೂಗಲ್ ಡಾಕ್ಯುಮೆಂಟ್ಸ್ ನಲ್ಲೇ ಗೂಗಲ್ ಡಾಕ್ಸ್ ನಲ್ಲೇ ಸಿಗುವಂತ ಒಂದು ಸರಳವಾದ ಒಂದು ಸೌಲಭ್ಯದ ಮೂಲಕ ಇಷ್ಟು ಕೆಲಸವನ್ನ ನಾವು ಮಾಡ್ಕೊಳ್ಬಹುದು. ಯಾವುದೋ ಒಂದು ಕಡತವನ್ನ ಡಿಜಿಟೈಸ್ ಮಾಡಿ ಎಡಿಟ್ ಮಾಡಬೇಕು, ಅಥವಾ ಸಾಹಿತ್ಯದ ವಿದ್ಯಾರ್ಥಿಗಳು ಯಾವುದೋ ಒಂದಷ್ಟು ಪಠ್ಯವನ್ನ ಕೋಟ್ ಮಾಡಬೇಕು ತಮ್ಮ ಪ್ರಬಂಧದಲ್ಲಿ ಅಂದ್ರೆ ಅಂತ ಕೆಲಸಗಳಿಗೆಲ್ಲ ಬಹಳ ಸುಲಭವಾಗಿ ಸಹಾಯ ಮಾಡುತ್ತೆ OCR ತಂತ್ರಜ್ಞಾನ. ಹಾಗೇನೆ ಇದು ಇನ್ನೂ ಕೂಡ ನಾವು ಹಳೆಯ ಪುಸ್ತಕಗಳನ್ನ ಡಿಜಿಟೈಸ್ ಮಾಡಬೇಕು, ಹಳೆಯ ಪುಸ್ತಕಗಳ ಮೇಲೆ ಅಧ್ಯಯನ ನಡೆಸಬೇಕು, ಹಳೆಯ ಪುಸ್ತಕಗಳನ್ನ ಒಂದು ಕಂಪ್ಯೂಟರ್ ತಂತ್ರಾಂಶಕ್ಕೆ ವಹಿಸಿಕೊಟ್ಟು ಅದರಲ್ಲಿ ಇರುವ ಭಾಷೆಯ ಬಗ್ಗೆ, ಅದರಲ್ಲಿ ಬಳಕೆಯಾಗಿರುವ ಪದಗಳ ಬಗ್ಗೆ ಅಧ್ಯಯನ ಮಾಡಬೇಕು ಅಂದ್ರೂ ಒಟ್ಟಾರೆ ಕೆಲಸವನ್ನ ಕೂತ್ಕೊಂಡು ಎಲ್ಲ ಮೊದಲಿಂದ ಟೈಪ್ ಮಾಡುವ ಬದಲು ಕನಿಷ್ಠ ಪಕ್ಷ ಒಂದು 70-80% ಕೆಲಸವನ್ನಾದ್ರೂ ಕಡಿಮೆ ಮಾಡುವಂತದ್ದು ಇದರಿಂದ OCR ನಂತಹ ತಂತ್ರಜ್ಞಾನಗಳ ಮೂಲಕ ಸಾಧ್ಯ ಆಗಿದೆ. archive.org ಎನ್ನುವ ಒಂದು ವೆಬ್ಸೈಟ್ ಬಗ್ಗೆ ನೀವು ಕೇಳಿರ್ಬೋದು. ಹಳೆಯ ಪುಸ್ತಕಗಳು ಕಾಪಿರೈಟ್ ಮುಕ್ತವಾಗಿರುವ ಅಥವಾ ಕಾಪಿರೈಟಿನ ಸಮಸ್ಯೆ ಇಲ್ಲ ಅಂತ ಲೇಖಕರೇ ಘೋಷಿಸಿರುವಂತಹ ಪುಸ್ತಕಗಳನ್ನ ಡಿಜಿಟೈಸ್ ಮಾಡುವುದು ಆ ಒಂದು ವೆಬ್ಸೈಟ್ ನ ಕೆಲಸ. ಕನ್ನಡದಲ್ಲಿ ಕೂಡ ಸ್ವಯಂ ಸೇವಕರ ಸಹಾಯದಿಂದ ಓಂ ಶಿವಪ್ರಕಾಶ್ ಅವರ ನೇತೃತ್ವದಲ್ಲಿ ಬೇಕಾದಷ್ಟು ಕೆಲಸ ಅಲ್ಲಿ ಆಗಿದೆ. ಅನೇಕ ಪುಸ್ತಕಗಳನ್ನ ಡಿಜಿಟೈಸ್ ಮಾಡುವಂತ ಕೆಲಸ ಆಗಿದೆ. ನಾವು ಈಚಿನವರೆಗೂ ಪುಸ್ತಕಗಳ ಡಿಜಿಟೈಸೇಷನ್ ಅಂದ್ರೆ PDF, ಸರ್ಕಾರದ ಕೆಲವು ಯೋಜನೆಗಳಲ್ಲಿ ಕೂಡ ಪುಸ್ತಕಗಳ ಡಿಜಿಟೈಸೇಷನ್ ಅಂದ್ರೆ ಅದು PDF ಗಷ್ಟೇ ಸೀಮಿತ ಆಗಿತ್ತು. ಆದ್ರೆ ಇಲ್ಲಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಇಂತಹ ಕೆಲವು ಯೋಜನೆಗಳಲ್ಲಿ PDF ಅಷ್ಟೇ ಸೀಮಿತ ಆಗದೆ ಅಲ್ಲಿ ಏನು ಪಠ್ಯ ಇದೆ ಅದನ್ನ ಸರ್ಚಬಲ್ ಮಾಡೋದಕ್ಕೆ, ಅದನ್ನ ಟೆಕ್ಸ್ಟ್ ರೂಪಕ್ಕೆ ತರೋದಕ್ಕೆ ಕೂಡ ಕೆಲಸ ನಡೆದಿದೆ. ಸಿರಿ ನುಡಿ ಅನ್ನುವಂತ ಒಂದು ಜಾಲತಾಣದ ಬಗ್ಗೆ ನೀವು ಕೇಳಿರ್ಬೋದು, ಕೇಳಿಲ್ಲ ಅಂದ್ರೆ ಸರ್ಚ್ ಮಾಡಿ ನೋಡಿ ಒಂದ್ಸತಿ. ಅಲ್ಲಿ ಕೂಡ OCR ಮಾಡಿ ಡಿಜಿಟೈಸ್ಡ್ ರೂಪದಲ್ಲೇನೆ ಹುಡುಕೋದಿಕ್ಕೆ ಸಾಧ್ಯ ಮಾಡಿ 1918-19 ಪ್ರಕಟವಾಗಿದ್ದ ವಿಜ್ಞಾನ ಎನ್ನುವಂತ ಒಂದು ಅಭೂತಪೂರ್ವ ಅಂತ ಏನಾದ್ರು ಹೇಳ್ಬೋದಾದ್ರೆ ಅದಕ್ಕೊಂದು ಖಂಡಿತ ಹೇಳ್ಬೋದಾದಂತ ಒಂದು ಸಾಧನೆ ಅದು. 1918-19 ಕನ್ನಡದಲ್ಲಿ ಪ್ರಕಟ ಆಗಿದ್ದಂತಹ ವಿಜ್ಞಾನ ಮಾಸಪತ್ರಿಕೆ, ವಿಜ್ಞಾನ ಅನ್ನುವ ಹೆಸರಿನ ಪತ್ರಿಕೆ, ಅದರ ಸಂಚಿಕೆಗಳನ್ನ ಅವರು ಆ ರೀತಿಯಲ್ಲಿ ಪ್ರಕಟಿಸಿದ್ದಾರೆ. ನೋಡೋದಿಕ್ಕೆ ಅದು ಅವತ್ತಿನ ಪುಸ್ತಕದ ಸ್ಕ್ಯಾನ್ ತರ ಕಂಡ್ರು ಅದರ ಒಳಗೆ ನಾವು ಸರ್ಚ್ ಮಾಡುವಂತ ಒಂದು ವ್ಯವಸ್ಥೆಯನ್ನ ಸಿರಿನುಡಿ ತಾಣದ ತಂತ್ರಜ್ಞಾನ ಒದಗಿಸಿಕೊಟ್ಟಿದ್ದಾರೆ. ಇವೆಲ್ಲ ಸಾಹಿತ್ಯವನ್ನ ಹೆಚ್ಚು ಜನಸ್ನೇಹಿಯಾಗಿ, ಓದುಗ ಸ್ನೇಹಿಯಾಗಿ ಮಾಡುವಂತ ಕೆಲವು ಉದಾಹರಣೆ. ಅದೇ ರೀತಿ ಕನ್ನಡ ಪುಸ್ತಕ.org ಎನ್ನುವ ಒಂದು ಸ್ವಯಂ ಸೇವಾ ಸಂಸ್ಥೆಯ ಬಗ್ಗೆ ನೀವು ಕೇಳಿರ್ಬೋದು. ಅಲ್ಲಿನ ಸ್ಕ್ರೀನ್ಶಾಟ್ ಒಂದನ್ನ ಉದ್ದೇಶಪೂರ್ವಕವಾಗಿ ತೆಗೆದುಕೊಂಡು ಹಾಕೊಂಡಿದ್ದೀನಿ ಇಲ್ಲಿ. ಏನಂದ್ರೆ ಅವರು ದೃಷ್ಟಿ ಸಮಸ್ಯೆ ಇರುವಂತಹ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದಕ್ಕೆ ಪಠ್ಯ ಪುಸ್ತಕಗಳನ್ನ ಕೇಳುವ ರೂಪದಲ್ಲಿ, ಕೇಳು ಪುಸ್ತಕದ ಆಡಿಯೋ ಬುಕ್ ರೂಪದಲ್ಲಿ ಅವರು ಪ್ರಕಟ ಮಾಡ್ತಾ ಇದ್ದಾರೆ ಕನ್ನಡ ಪುಸ್ತಕ ಜಾಲತಾಣ. ಅವರು ಟೆಕ್ಸ್ಟ್ ಟು ಸ್ಪೀಚ್ ತಂತ್ರಜ್ಞಾನವನ್ನು ಬಳಸ್ಕೊಂಡಿದ್ದಾರೆ. ಟೆಕ್ಸ್ಟ್ ಟು ಸ್ಪೀಚ್ ತಂತ್ರಜ್ಞಾನ ಹಿಂದೆ ಹೇಗಿರ್ತಿತ್ತು ಅಂದ್ರೆ, ಕನ್ನಡದಲ್ಲಿ ಮೊದಲು ಒಂದು ಟೆಕ್ಸ್ಟ್ ಟು ಸ್ಪೀಚ್ ತಂತ್ರಜ್ಞಾನದಲ್ಲಿ ಪಠ್ಯವನ್ನ ಧ್ವನಿಗೆ ಬದಲಾಯಿಸ್ಕೊಂಡು ಕೇಳಿದ್ರೆ ಒಂಥರ ಯಾವ್ದು ರೋಬೋಟ್ ಮಾತಾಡ್ದಂಗೆ ಅನ್ಸೋದು. ಆದ್ರೆ ಈಗ ಬಂದಿರುವಂತಹ ಕೆಲವು ಹೊಸ ತಂತ್ರಾಂಶಗಳ ಸಹಾಯದಿಂದ ಅದು ಕೂಡ ಸಾಧ್ಯವಾದಷ್ಟು ಮಟ್ಟಿಗೆ ಒಂದು ತರ ನ್ಯಾಚುರಲ್ ಅನ್ಸೋ ರೀತಿನಲ್ಲಿ ಕನ್ನಡದಲ್ಲೂ ಕೂಡ ಬಂದಿದೆ. ಇನ್ನು ಅಲೆಕ್ಸಾ, ಸಿರಿ ಇತ್ಯಾದಿಗಳ ಬಗ್ಗೆ ಎಲ್ಲ ನೀವು ಕೇಳಿದ್ದೀರಾ. ಅಲ್ಲಿ ಇಂಗ್ಲಿಷ್ ನಲ್ಲಿ ಹೇಗೆ ಎಷ್ಟೊಂದು ಧ್ವನಿ ಯಂತ್ರದಿಂದ ಬರುವಂತಹ ಧ್ವನಿ ಹೇಗೆ ಮನುಷ್ಯರ ಧ್ವನಿಗೆ ಬಹಳ ಹತ್ತಿರದಲ್ಲಿದೆ ಅನ್ಸುತ್ತೋ, ಅದೇ ರೀತಿಯಾಗಿ ಈ ಕನ್ನಡದಲ್ಲೂ ಕೂಡ ಆಗೋದಕ್ಕೆ ಒಂದು ಸಾಧ್ಯತೆಗಳನ್ನ ಇದೆಲ್ಲ ತೋರಿಸ್ಕೊಡ್ತಾ ಇದೆ. ಇನ್ನೊಂದು ಇದರಲ್ಲಿ ಆಗಿರುವಂತಹ ದೊಡ್ಡ ಬೆಳವಣಿಗೆ ಅಂದ್ರೆ ಜರ್ನಲಿಸಂ ಕ್ಷೇತ್ರದಲ್ಲಿ ತಂತ್ರಜ್ಞಾನದ ಬಳಕೆ. ಈಗ ಉದಾಹರಣೆಗೆ ಜರ್ನಲಿಸಂ ಕ್ಷೇತ್ರದಲ್ಲಿ ವರದಿಗಳು ಒಂಥರ ರಿಪಿಟೇಟಿವ್ ಅನ್ಸೋ ರೀತಿನಲ್ಲಿ ಇರುತ್ತೆ. ಉದಾಹರಣೆಗೆ ಯಾವುದೋ ಸಂಸ್ಥೆಯ ಅರ್ನಿಂಗ್ಸ್, ಇಲ್ಲಿ ಆಪಲ್ ಸಂಸ್ಥೆ 2020 2ನೇ ಕ್ವಾರ್ಟರ್ ಅರ್ನಿಂಗ್ಸ್ ನ ಒಂದು ಸ್ಕ್ರೀನ್ ಶಾಟ್ ಇದು AP ಪ್ರಕಟ ಮಾಡಿರುವಂತಹ ಸುದ್ದಿ. ಇಂಥದ್ದು ತುಂಬಾ ಇರುತ್ತೆ. ಯಾವುದೋ ಒಂದು ಲೀಗ್ ಮ್ಯಾಚ್ ಅಥವಾ ಈ ತರದ ಫೈನಾನ್ಷಿಯಲ್ ಅರ್ನಿಂಗ್ಸ್ ಇರ್ಬೋದು, ಅಥವಾ ಯಾವುದೋ ಒಂದು ಗ್ಯಾಜೆಟ್ ನ ಒಂದು ಮೊಬೈಲ್ ಫೋನ್
ಏನಿರುತ್ತೆ, ಅದ್ರಲ್ಲಿ ಏನೇನು ಫೀಚರ್ಸ್ ಇದೆ ಅಂತ ಪರಿಚಯ ಮಾಡ್ತೀವಿ. ಅದನ್ನ ನೋಡಿದ್ರೆ ಅದೆಲ್ಲ ಒಂದು ಟೆಂಪ್ಲೇಟ್ಗೆ ಅಂದ್ರೆ ಮಾಹಿತಿ ಬೇರೆ ಆದ್ರೂ ಈ ಸಂಸ್ಥೆ ಈ ಕ್ವಾರ್ಟರ್ ನಲ್ಲಿ ಇಷ್ಟು ಲಾಭ ಮಾಡಿದ್ರೆ ಇದರಲ್ಲಿ ಡಿವಿಡೆಂಡ್ ಇಷ್ಟು ಬಂತು, ಆತರ ಏನೋ ಒಂದಷ್ಟು ವಿಷಯ ಅಷ್ಟೇ ಇರುತ್ತೆ. ಅದರಲ್ಲಿ ಇಂಗ್ಲಿಷಿನಲ್ಲಿ ತಂತ್ರಜ್ಞಾನದ ಸಹಾಯದಿಂದ ಇಂಥ ವರದಿಗಳನ್ನ ರೂಪಿಸುವಂತ ಕೆಲಸ ಈಗಾಗಲೇ ಆಗ್ತದೆ. ನೀವು ಸ್ಕ್ರೀನಿನ ಕೆಳಭಾಗದ ಕಡೆ ನೋಡಿದ್ರೆ ಈ ಸುದ್ದಿ, ನಾನು ಸ್ಕ್ರೀನ್ ಶಾಟ್ ನಲ್ಲಿ ಹಾಕಿರುವಂತಹ ಈ ಸುದ್ದಿ, ಇಟ್ ವಾಸ್ ಜನರೇಟೆಡ್ ಬೈ ಆಟೋಮೇಟೆಡ್ ಇನ್ಸೈಟ್ಸ್. ಆಟೋಮೇಟೆಡ್ ಇನ್ಸೈಟ್ಸ್ ಅನ್ನುವಂತಹ ಒಂದು ತಂತ್ರಾಂಶದ ಸಹಾಯದಿಂದ ಈ ಸುದ್ದಿಯನ್ನ ಬರೆದು ಪ್ರಕಟ ಮಾಡಲಾಗಿತ್ತು. ಇದು ರೋಬೋಟಿಕ್ ಜರ್ನಲಿಸಂ ಅನ್ನುವ ಕ್ಷೇತ್ರದ ಒಂದು ಸಾಧ್ಯತೆಗಳ ಪರಿಚಯ ಅಷ್ಟೇ. ಇಲ್ಲಿ ಕೂಡ ಅದು ಮಾಡಬಹುದು, ಆದರೆ ರಿಪ್ಲೇಸ್ ಮಾಡೋದಿಕ್ಕಾಗಲ್ಲ. ಯಾಕೆ ಅಂದ್ರೆ ಅದನ್ನ ಅವರೇ ಕೊಡ್ಬೇಕು. ಆದರೆ ಅದು ಅವರ ಬೇರೆಯಂತಹ ಒಂಥರ ರುಟೀನ್ ಕೆಲಸಗಳು ಏನಂತೀವಿ, ರುಟೀನ್ ಕೆಲಸಗಳನ್ನ ಈ ತಂತ್ರಜ್ಞಾನಗಳು ಕಡಿಮೆ ಮಾಡಕ್ಕೆ ಸಾಧ್ಯತೆ. ಇಷ್ಟು ಉದಾಹರಣೆಗಳೆಲ್ಲವೂ ಒಂದು ರೀತಿನಲ್ಲಿ ಪೆರಿಫರಿ ಸಬ್ಜೆಕ್ಟ್ಸ್ ಅನ್ಬೋದು. ಇದು ಸಾಹಿತ್ಯ, ನಾನು ಕಾದಂಬರಿ ಬಗ್ಗೆ ಆಗ್ಲಿ ಕವಿತೆ ಬಗ್ಗೆ ಆಗ್ಲಿ ಮಾತಾಡಿಲ್ಲ. ಇದು ಬೇರೆ ವೆಬ್ಸೈಟ್ ಅಥವಾ ಪುಸ್ತಕವನ್ನ ಹೇಗೆ ಡಿಜಿಟೈಸ್ ಮಾಡೋದು ಅಂತದ್ರ ಬಗ್ಗೆ ಮಾತಾಡಿಲ್ಲ. ಹಾಗಿರುವಾಗ ಸಾಹಿತ್ಯ ಮತ್ತು ತಂತ್ರಜ್ಞಾನವನ್ನೇ ಮತ್ತೆ ತಗೊಂಡ್ರೆ ತಂತ್ರಜ್ಞಾನ ಏನು ಸಾಹಿತ್ಯ ಸೃಷ್ಟಿ ಮಾಡುತ್ತೆ ಹೇಳ್ಬೋದು. ಅದು ಕೂಡ ಸಾಧ್ಯ ಆಗಿದೆ ಅನ್ನೋದು ಇತ್ತೀಚಿನ ವರ್ಷಗಳ ಕೆಲವು ಬೆಳವಣಿಗೆಗಳಿಂದ ನಮ್ಗೆ ಗೊತ್ತಾಗುತ್ತೆ. ಈ ಎಡಬದಿಯಲ್ಲಿರುವುದು ಒನ್ ದ ರೋಡ್ ಅನ್ನುವಂತಹ ಒಂದು ಕಾದಂಬರಿ. ಈ ಕಾದಂಬರಿಯನ್ನ ಸಂಪೂರ್ಣವಾಗಿ ಯಂತ್ರಗಳ ಸಹಾಯದಿಂದ ಕಾದಂಬರಿಯನ್ನು ಹೇಗೆ ರೂಪಿಸುದು ಅಂದ್ರೆ, ಅಮೆರಿಕದ 2 ನಗರಗಳ ಮಧ್ಯೆ ಒಂದು ಕಾರು ಪ್ರಯಾಣ ಹೋಗುತ್ತೆ. ಆ ಕಾರಿನಲ್ಲಿ ಇರುತ್ತದೆ. ಅದು ಇಡೀ ಕಾದಂಬರಿಯನ್ನ ಕೇಳಿಸ್ತಿದೆ ಸರ್. ಕ್ಷಮಿಸಿ, ಹಲೋ ಸರ್ ಕೇಳಿಸ್ತಿದೆ ಸರ್, ಕೇಳಿಸ್ತಿದೆ. ಓಕೆ, ಇನ್ನು ಎಷ್ಟು ಸಮಯ ಇದೆ? ಒಂದು 5-10 ನಿಮಿಷ ತಗೋಬಹುದು? ತಗೊಳ್ಳಿ ಸರ್. ಓಕೆ. ಇದು ಯಂತ್ರದ ಸಹಾಯದಿಂದ ಬರೆದಂತಹ ಇದು ಕಾದಂಬರಿ. ಇದು ಕಾದಂಬರಿಯನ್ನೇ ಬರೆದ ಮೇಲೆ ಒಂದು ಲೇಖನಗಳನ್ನ ಬರೆಯೋದಕ್ಕೆ ಸಾಧ್ಯ ಆಗಲ್ವಾ? ಖಂಡಿತ ಆಗುತ್ತೆ. ಒಂದು ಲ್ಯಾಂಗ್ವೇಜ್ ತಂತ್ರಜ್ಞಾನಗಳು ಯಾವ ಮಟ್ಟಕ್ಕೆ ಬೆಳೆದಿವೆ ಅಂದ್ರೆ, ಇದು guardian.com ಅನ್ನುವ ವೆಬ್ಸೈಟ್ ನಲ್ಲಿ ಪ್ರಕಟ ಆದಂತಹ ಒಂದು ಲೇಖನ ಬಲಬದಿಯಲ್ಲಿರೋದು ಇಡೀ ಲೇಖನವನ್ನು ಒಂದು ತಂತ್ರಾಂಶ ಬರೆದು ಪ್ರಕಟಿಸಿತ್ತು. GPT-3 ಅನ್ನುವಂತಹ ಒಂದು ಲ್ಯಾಂಗ್ವೇಜ್ ಮಾಡೆಲ್. ಇದ್ರ ಬಗ್ಗೆ ನೀವು ಗೂಗಲ್ ಮಾಡಿದ್ರೆ ನಿಮ್ಗೆ ಹೆಚ್ಚಿನ ವಿವರಗಳು ಸಿಗುತ್ತೆ. ಅದು ಇಡೀ ಲೇಖನಗಳನ್ನ ಬರೆಯುವಂತಹ ಒಂದು ಸಾಧ್ಯತೆಯನ್ನು ತೋರಿಸ್ಕೊಂಡು, ಇದೇ ರೀತಿಯಲ್ಲಿ ನ್ಯಾಚುರಲ್ ಲ್ಯಾಂಗ್ವೇಜ್ ಲೇಖನಗಳನ್ನ ಅದಾಗೆ ಯಂತ್ರಗಳ ಸಹಾಯದಿಂದ ಬರೆಯುವುದನ್ನ ಸಾಧ್ಯ ಮಾಡ್ಕೋತಾ ಇದೆ. ಇದು ಒಂದು ಮಟ್ಟಕ್ಕೆ ಏನೋ ಟ್ರಯಲ್ ಅನ್ನೋ ರೀತಿಯಲ್ಲಿ ನಮ್ಗೆ ಅನಿಸ್ಬೋದು. ಆದ್ರೆ ಇದರ ಡೌನ್ ಸೈಡ್ಸ್ ಏನು ಅಂದ್ರೆ, ಈಗಾಗಲೇ ನಾವು ಡೀಪ್ ಫೇಕ್ ಮತ್ತು ಇಂಟರ್ನೆಟ್ ಮೂಲಕ ಒಂಥರ ಪ್ರಾಪಗಂಡಾ ಹಂಚುವಂತಹ 2 ಎಕ್ಸ್ಟ್ರೀಮ್ಗಳನ್ನು, ಯಾರು ಒಳ್ಳೆಯವರು ಕೆಟ್ಟವರು ಅಂತಲ್ಲ, 2 ಕಡೆಯ ಎಕ್ಸ್ಟ್ರೀಮ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಒಂದು ಅಭಿಪ್ರಾಯವನ್ನ, ಮಾಹಿತಿಯನ್ನು ವಿಪರೀತವಾಗಿ ಹರಿಬಿಡುವುದರ ಮೂಲಕ ಒಂದು ಅಭಿಪ್ರಾಯ ರೂಪಿಸೋದು. ಇದೊಂದು ಎ ಅನ್ನೋ ವಿಷಯವನ್ನು ತೆಗೆದುಕೊಂಡ್ರೆ ಒಬ್ರು ಆ ಎ ಅನ್ನೋದು ಸಂಪೂರ್ಣ ಕೆಟ್ಟದು ಅಂತ ಹೇಳಿ ತೋರಿಸ್ತಾರೆ, ಇನ್ನೊಬ್ರು ಅದರಲ್ಲಿ ಏನು ದೋಷವೇ ಇಲ್ಲ, ಸಂಪೂರ್ಣ ಒಳ್ಳೆಯದು ಅಂತ ತೋರಿಸ್ತಾರೆ. ಮಾಹಿತಿಯ ಪ್ರವಾಹದ ಮೂಲಕ ಈ ತರದ್ದೊಂದು ಅಭಿಪ್ರಾಯ ಸೃಷ್ಟಿ ಮಾಡುವಂತಹ ಪ್ರಯತ್ನಗಳು ಈಗಾಗಲೇ ನಡೆದಿವೆ. ಅದಕ್ಕೆ ಹೀಗೆ ಯಂತ್ರದ ಸಹಾಯದಿಂದ ಸೃಷ್ಟಿಯಾಗುವಂತಹ ಹೆಚ್ಚು ಪ್ರಮಾಣದಲ್ಲಿ ಒಂಥರ ಪ್ರವಾಹದ ರೀತಿಯಲ್ಲಿ ಬರುವಂತಹ ಏನಾಗಬಹುದು, ಯಾವ ಅನ್ನೋದು ಒಂದು ನಾವೆಲ್ಲ ಯೋಚನೆ ಮಾಡುವಂತ ಬೇಕಾದಂತ ವಿಷಯ ಅಂತ ನನ್ಗೆ ಅನ್ಸುತ್ತೆ. ಇಲ್ಲಿ ಈ ಮಾತನ್ನು ಶುರು ಮಾಡಿದಾಗ ಒಂದು ಡಿಕ್ಷನರಿಯ ಮೂಲಕ, ಡಿಕ್ಷನರಿಯಲ್ಲಿರುವ ಆಗ್ಮೆಂಟ್, ಈಗ ಇನ್ನೊಂದು ಪದದ ಮೂಲಕ, ಇನ್ನೊಂದು ಪದಪುಂಜದ ಮೂಲಕ ನನ್ನ ಮಾತನ್ನು ಮುಗಿಸೋದಕ್ಕೆ ಹೊರಟಿದ್ದೀನಿ.
ಇದು ಡಬಲ್ ಎಡ್ಜ್ ಸ್ವರ್ಡ್ ಅಂತ ಇಂಗ್ಲಿಷ್ ನಲ್ಲಿ ಇರುವ ಒಂದು ನುಡಿಗಟ್ಟು. ಇದನ್ನ ಸಮಥಿಂಗ್ ದಟ್ ಹ್ಯಾಸ್ ಆರ್ ಕ್ಯಾನ್ ಹ್ಯಾವ್ ಬೋತ್ ಫೇವರಬಲ್ ಅಂಡ್ ಅನ್ಫೇವರಬಲ್ ಕಾನ್ಸಿಕ್ವೆನ್ಸಸ್. ಆದ್ರೆ ಒಂದು ಅನುಕೂಲಕರವಾದ ಮತ್ತು ತೊಂದರೆಗೂ ಒಂದು ಯಾವುದೋ ಒಂದು ವಸ್ತು ಕರೀತಾರೆ. ಇದಕ್ಕೆ ಮಾಹಿತಿ ತಂತ್ರಜ್ಞಾನದ ಇಂದಿನ ಪರಿಸ್ಥಿತಿಗೆ ಇದು ಅತ್ಯಂತ ಟೆಕ್ನಾಲಜಿ ಹೇಗೆ ಒಂದು ಸರಳ ಉದಾಹರಣೆಯನ್ನು ಹೇಳ್ತೀನಿ. ಟೆಕ್ನಾಲಜಿ ಅನ್ನೋದು ಅಡಿಗೆ ಮನೆಯ ಚಾಕು ಇದ್ದ ಹಾಗೆ. ಅದನ್ನ ನಾವು ಆಹಾರ ಸಿದ್ಧಪಡಿಸಿ ಬಳಸ್ಕೊಳ್ತೀವೋ ಅಥವಾ ಯಾರಿಗಾದ್ರೂ ತೊಂದರೆ ಕೊಡೋದಕ್ಕೆ ಬಳಸ್ಕೊಳ್ತೀವೋ ಅನ್ನೋದು ಆ ಚಾಕುವಿನ ಬಳಸುವವರ ದೋಷ. ಹಾಗೆ ಅದೇ ರೀತಿಯಾಗಿ ಟೆಕ್ನಾಲಜಿ ಸಾಹಿತ್ಯ ಮತ್ತು ತಂತ್ರಜ್ಞಾನದ ವಿಷಯಕ್ಕೆ ಬಂದಾಗ ತಂತ್ರಜ್ಞಾನ ಕೂಡ ಒಂದು ಡಬಲ್ ಎಡ್ಜ್ ಸ್ವರ್ಡ್ ಇದ್ದ ಹಾಗೆ. ಇದನ್ನ ನಾವು ಯಾವ ರೀತಿಯಲ್ಲಿ ಬಳಸ್ಕೊಳ್ತೀವಿ ಅನ್ನೋದು ಸಂಪೂರ್ಣವಾಗಿ ನಂಬಿಬಿಟ್ಟಿದ್ದು. ಪ್ರಾಪಗಂಡ ಮಾಡೋದಕ್ಕೂ ಬಳಸಬಹುದು ಅಥವಾ ಪ್ರಚಾರ ಮಾಡೋದಕ್ಕೂ. ಕನ್ನಡದಲ್ಲಿ ಉದಾಹರಣೆಗೆ ಹೆಚ್ಚು ಮಾಹಿತಿಯನ್ನ ಆದಷ್ಟು ಬೇಗ ತರಬೇಕು ಅಂದ್ರೆ ಬೇಗನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಂತ ಕೆಲಸಗಳಿಗೂ ನಾವು ಬಳಸ್ಕೊಳ್ಬಹುದು. ಅಥವಾ ಬೇಡದಿರುವಂತಹ ಸಮಾಜದಲ್ಲಿ ಕಿರಿಕಿರಿ ಉಂಟು ಮಾಡುವಂತಹ ಮಾಹಿತಿ ಪ್ರಸಾರ ಮಾಡೋದಕ್ಕೂ ಬಳಸ್ಕೊಳ್ಬಹುದು. ಇದೆರಡರ ನಡುವೆ ನಮ್ಮ ಆಯ್ಕೆ ಏನು ಅನ್ನೋದನ್ನ ಮಾತ್ರ ನಾವೇ ತೀರ್ಮಾನ ಮಾಡಬೇಕಾಗುತ್ತೆ. ನಾವೇ ಅದನ್ನ ಅದರ ಜವಾಬ್ದಾರಿಯನ್ನು ಹೊತ್ಕೋಬೇಕಾಗುತ್ತೆ. ಇದು ಇವತ್ತು ನಾನು ಹೇಳ್ಬೇಕು ಅನ್ಕೊಂಡಿದ್ದ. ಇಷ್ಟೊತ್ತು ನೀವು ಕೇಳಿದ್ರಿ. ಮಧ್ಯದಲ್ಲಿ ಸ್ವಲ್ಪ ಹೊತ್ತು ಶುರುವಿನಲ್ಲಿ ಸ್ವಲ್ಪ ಹೊತ್ತು ತೊಂದರೆ ಆದಾಗ್ಲೂ ತಾಳ್ಮೆಯಿಂದ ಇದ್ರಿ. ಅದಕ್ಕಾಗಿ ನಿಮ್ಗೆ ಧನ್ಯವಾದಗಳು. ಏನಾದ್ರೂ ಪ್ರಶ್ನೆಗಳಿದ್ರೆ ಒಂದು 5 ನಿಮಿಷ ತಗೊಳ್ಬಹುದು ಅನ್ಸುತ್ತೆ. ಇಲ್ಲ ಅಂತಂದ್ರೂ ಇವತ್ತು ಮಾತಾಡಿ ಬಹಳ ಖುಷಿ ಆಯ್ತು ನಿಮ್ಮೆಲ್ಲರ ಜೊತೆಗೆ. ಬಹಳ ಧನ್ಯವಾದಗಳು. ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ವಿದ್ಯಾರ್ಥಿ ಜೀವನಕ್ಕೆ ಕನ್ನಡ ಸಾಹಿತ್ಯ ಮತ್ತು ತಂತ್ರಜ್ಞಾನದ ಬಗ್ಗೆ ತಿಳಿಸಿಕೊಟ್ಟಂತಹ ನಿಮಗೆ ನಮ್ಮ ಕಾಲೇಜಿನ ಪರವಾಗಿ ಧನ್ಯವಾದಗಳು ಸರ್. ಧನ್ಯವಾದ. ಸರ್, ಇಷ್ಟು ಹೊತ್ತು ನಮ್ಮ ವಿದ್ಯಾರ್ಥಿಗಳ ಜೊತೆ ಸಾಹಿತ್ಯ ಮತ್ತು ತಂತ್ರಜ್ಞಾನ ಅದ್ರ ಹಿನ್ನೆಲೆ ಒಳಗಡೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕಾಲೇಜಿನ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಧನ್ಯವಾದ. ಅವಕಾಶ ಕೊಟ್ಟಿದ್ದು ಖುಷಿ ಆಯ್ತು. ಬಹಳ ದಿವಸ ಆಗಿತ್ತು ಈ ತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಇವತ್ತು ಅದೊಂದು ಅವಕಾಶ ಕೊಟ್ರಿ. ನಿಮ್ಗೂ ಬಹಳ ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ.